ಶಾಖಾ ಸಂಹಿತೆಯ ಮಂತ್ರಗಳನ್ನು ವಿವರಿಸುವ ಭಾಗಕ್ಕೆ ಐತರೇಯ ಬ್ರಾಹ್ಮಣವೆಂದು ಹೆಸರು. ಶಾಂಖಾಯನ ಸಂಹಿತೆಯು ಈವರೆಗೆ ನಮಗೆ ದೊರಕಿರುವುದಿಲ್ಲ. ಆದರೆ ಶಾಂಖಾಯನ ಬ್ರಾಹ್ಮಣವು ಆನಂದಾಶ್ರಮ ಗ್ರಂಥಾವಳಿಯಲ್ಲಿ ಮುದ್ರಿತವಾಗಿರುತ್ತದೆ. ಬ್ರಾಹ್ಮಣಗಳಿಗೆ ಪರಿಶಿಷ್ಟವಾಗಿ ಆರಣ್ಯಕಗಳು ಸೇರಿಕೊಂಡಿವೆ. ಐತರೇಯ ಬ್ರಾಹ್ಮಣದ ಆರಣ್ಯಕದಲ್ಲಿ ಪ್ರಕೃತವಾದ ಉಪನಿಷತ್ತು ಕಂಡುಬರುತ್ತದೆ. ಆದ್ದರಿಂದ ಇದಕ್ಕೆ ಐತರೇಯೋಪನಿಷತ್ತು ಎಂಬ ಹೆಸರು ಬಂದಿದೆ. ಐತರೇಯ ಎಂಬ ಹೆಸರು ಇತರ ಎಂಬಾಕೆಯ ಮಗನಾದ ಮಹಿದಾಸನೆಂಬ ಸಂಪ್ರದಾಯ ಪ್ರವರ್ತಕನಾದ ಋಷಿಯಿಂದ ಬಂದದ್ದು. ಐತರೇಯಾರಣ್ಯಕದಲ್ಲಿ ಒಟ್ಟು 5 ಭಾಗಗಳಿವೆ. 1ನೆಯ ಆರಣ್ಯಕದಲ್ಲಿ ಮಹಾವ್ರತವೆಂಬ ಕರ್ಮದ ವಿಚಾರವಿದೆ. 2ನೆಯ ಆರಣ್ಯಕದಲ್ಲಿ ಪ್ರಾಣೋಪಾಸನೆಯೂ ಆತ್ಮವಿಚಾರವೂ ಇದೆ. 3ನೆಯ ಆರಣ್ಯಕದಲ್ಲಿ ಸಂಹಿತಾ ವಿಷಯಕವಾದ ಉಪಾಸನೆಯನ್ನು ಹೇಳಿದೆ. 4ನೆಯ ಆರಣ್ಯಕದಲ್ಲಿಯೂ 5ನೆಯ ಆರಣ್ಯಕದಲ್ಲಿಯೂ ಮಹಾವ್ರತದ ವಿವರಗಳಿವೆ. ಭಾಷ್ಯದ ವಿಚಾರ ಕ್ಷೇತ್ರ ಮೇಲೆ ಕೊಟ್ಟಿರುವ ವಿಂಗಡದಿಂದ 2ನೆಯ ಆರಣ್ಯಕದಲ್ಲಿ ಮಾತ್ರವೇ ಉಪನಿಷತ್ತಿಗೆ ಬೇಕಾದ ಮುಖ್ಯವಾದ ಆತ್ಮವಿಚಾರವು ಅಡಕವಾಗಿರುವುದೆಂದು ಕಂಡುಬರುತ್ತದೆಯಷ್ಟೇ. ಆದ್ದರಿಂದಲೇ ಶಂಕರಾಚಾರ್ಯರವರು ಈ ಭಾಗಕ್ಕೆ ಭಾಷ್ಯವನ್ನು ಬರೆದಿರುತ್ತಾರೆ. ಆದರೆ ಅವರು ಭಾಷ್ಯವನ್ನು ಗ್ರಂಥದ ಯಾವ ಭಾಗದಿಂದ ಪ್ರಾರಂಭಿಸಿರುತ್ತಾರೆ ಎಂಬ ಬಗ್ಗೆ ಸಂಶಯಕ್ಕೆಡೆ ಇದೆ. ಏಕೆಂದರೆ ಈಗ ಅಚ್ಚಾಗಿರುವ ಭಾಗದಲ್ಲಿ ಉಪನಿಷತ್ತಿನ ಸಂಬಂಧ ಭಾಷ್ಯವು ಪ್ರಾರಂಭವನ್ನು ಸೂಚಿಸುವುದಿಲ್ಲ. ಹಿಂದಿನ ಭಾಗಕ್ಕೂ ಆಚಾರ್ಯರು ಭಾಷ್ಯವನ್ನು ಬರೆದಿರಬಹುದು ಎಂಬ ಕಲ್ಪನೆಗೆ ಅವಕಾಶವನ್ನು ಕೊಡುವ 2 ವಾಕ್ಯಗಳು ಇಲ್ಲಿ ಕಂಡುಬರುತ್ತವೆ. ಹೇಗೆಂದರೆ, ತಸ್ಮಾದೇಶಪಂಥ ಏತತ್ ಕರ್ಮ ಏತತ್ ಸತ್ಯಂ ಯದೇತತ್ ಪರಬ್ರಹ್ಮ ವಿಜ್ಞಾನಂ. ಇಲ್ಲಿ ಹಿಂದೆ 2:1 ಹೇಳಿದ್ದಕ್ಕೆ ಕಾರಣವಾಗಿ ದೇವತೆಗಳು ಸಂಸಾರಿಗಳೆಂಬ ವಾಕ್ಯದ ಅರ್ಥವನ್ನು ಸಂಬಂಧಿಸಿರುತ್ತದೆ. ಈ ವಾಕ್ಯಕ್ಕೆ ವ್ಯಾಖ್ಯಾನಕಾರರು ತಮ್ಮ ಟೀಕೆಯಲ್ಲಿ ಯದಪಿ ವ್ಯಾಖ್ಯಾನಾವಸರೆ ಕರ್ಮಮಾರ್ಗೋಪಿ ಪತಿಶಬ್ದಾರ್ಥತ್ವೇನ ಉಕ್ತಃ ತಥಾಪಿ ಜ್ಞಾನಮಾರ್ಗೋಪಾಯತ್ವೇನ ಸ ಉಕ್ತಃ ನ ಪ್ರಾಧಾನ್ಯೇನ ಇತಿ ಭಾವಃ. ಈ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುವ ಕಾಲದಲ್ಲಿ ಭಾಷ್ಯದಲ್ಲಿ ಪಂಥಾಹ ಎಂಬುದಕ್ಕೆ ಕರ್ಮ ಮಾರ್ಗವೂ ಅರ್ಥವಾಗಬಹುದೆಂದು ಹೇಳಿತ್ತಾದರೂ ಅದು ಜ್ಞಾನಮಾರ್ಗಕ್ಕೆ ಉಪಾಯವೆಂಬ ದೃಷ್ಟಿಯಿಂದಲೇ ಹಾಗೆ ಹೇಳಿದೆಯೇ ಹೊರತು ಅದೇ ಮುಖ್ಯವೆಂಬ ಅಭಿಪ್ರಾಯದಿಂದಲ್ಲ ಎಂದು ಭಾವ ಎಂದು ಬರೆದಿರುತ್ತಾರೆ. ಇದನ್ನು ನೋಡಿದರೆ ಟೀಕಾಕಾರರಿಗೆ ಭಾಷ್ಯವು ಏಷಪಂಥಾಹ ಎಂಬ ವಾಕ್ಯದಿಂದಲೂ ಆರಂಭಿಸಿದೆ ಎಂಬ ಅಭಿಪ್ರಾಯವಿತ್ತೆಂದು ಹೇಳಬೇಕಾಗುತ್ತದೆ. ಕರ್ಣಸಂಹತಿ ರೂಪಾಶ್ಚ ಪ್ರಾಣಃ ಇತ್ಯವೋಚಾಮ ಪ್ರಾಣ ಸಂವಾದಾದೌ. ಭಾಷ್ಯ ಭಾಗ 85. ಇಲ್ಲಿ ಪ್ರಾಣ ಸಂವಾದದ ಮೊದಲಿನಲ್ಲಿ ಪ್ರಾಣವೆಂದರೆ ಕರ್ಣಗಳ ಸಂಘಾತವು ಎಂದು ಹೇಳಿರುತ್ತೇವೆ ಎಂದದ್ದರಿಂದ ಹಿಂದೆ 2:1 ಮಿಕ್ಕ ಕರ್ಣಗಳೆಲ್ಲವೂ ಪ್ರಾಣವೇ ಉಕ್ತನೆಂದೂ ತಾವೆಲ್ಲರೂ ಪ್ರಾಣದನ್ನೇ ಅವಲಂಬಿಸಿದವರೆಂದೂ ಒಪ್ಪಿಕೊಂಡೆದ್ದರ ಪರಾಮರ್ಶವಿದೆ. ಹೀಗೆಂದು ಹೇಳಿರುತ್ತೇವೆ ಎಂಬ ಮಾತು ಆ ಭಾಗಕ್ಕೂ ಆಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆಂಬ ಊಹೆಗೆ ಅವಕಾಶವನ್ನು ಕೊಡುವಂತಿದೆ. ಹಿಂದಿನ 3 ಅಧ್ಯಾಯಗಳ ಸಂಬಂಧವನ್ನು ಈ ಭಾಷ್ಯದಲ್ಲಿ ಮತ್ತೆ ಮತ್ತೆ ವಿಚಾರ ಮಾಡುತ್ತದೆ. ಆ ಅಧ್ಯಾಯಗಳಲ್ಲಿರುವ ಕೆಲವು ವಾಕ್ಯಗಳು ಮಿಕ್ಕ ಉಪನಿಷತ್ತುಗಳ ಮತ್ತು ಬ್ರಹ್ಮಸೂತ್ರದ ಭಾಷ್ಯಗಳಲ್ಲಿಯೂ ಆಗಾಗ್ಗೆ ಇರ್ತವೆ. ಆಚಾರ್ಯರು ಆ ಮೂರು ಅಧ್ಯಾಯಗಳಿಗೂ ಭಾಷ್ಯವನ್ನು ಬರೆದಿರಬಹುದೆಂಬ ತರ್ಕಕ್ಕೆ ಇದು ಬೆಂಬಲವನ್ನು ಕೊಡುತ್ತದೆ. ಅದೇ ಐತರೇಯೋಪನಿಷತ್ತನ್ನು ಆತ್ಮಷಟ್ಕವೆಂದು ಕರೆಯುವ ರೂಢಿ ಎಂದು ಇರುತ್ತದೆ. ಆತ್ಮಾವ ಇದಮಗ್ರ ಆಸೀತ್ ಎಂಬಲ್ಲಿಂದಲೇ ಉಪನಿಷತ್ತು ಮೊದಲಾಗಿರುವುದೆಂದು ಇಟ್ಟುಕೊಂಡರೆ ಈ ಹೆಸರು ಉಪನಿಷತ್ತಿಗೆ ಏತಕ್ಕೆ ಬಂದಿರಬಹುದು ಎಂಬುದನ್ನು ಗೊತ್ತುಪಡಿಸುವುದು ಕಷ್ಟವಾಗುತ್ತದೆ. ಈ ಗ್ರಂಥದಲ್ಲಿ 6 ಅಧ್ಯಾಯಗಳಾಗಿ 6 ಖಂಡಗಳಾಗಿ ಇರುವುದಿಲ್ಲ. ವಾಂಗ್ಮೆ ಮನಸಿ ಎಂಬ ಮುಂದಿನ ಖಂಡವನ್ನು ಸೇರಿಸಿ
6 ಖಂಡಗಳಾಯಿತು. 6 ಖಂಡಗಳಾಗಿಯೂ ಆಯಿತು. ಇನ್ನು ಎನ್ನುವವರಿಗೆ 4 ಅಧ್ಯಾಯಗಳನ್ನು 4 ಅಧ್ಯಾಯಗಳಿರುವುದರಿಂದ ಆತ್ಮಚತುಷ್ಕವೆಂಬ ಹೆಸರೇಕೆ ಬಂದಿಲ್ಲ ಎಂಬ ಶಂಕೆಗಾಗಲಿ ಭಾಷ್ಯಕಾರರೇಕೆ 5ನೆಯ ಖಂಡದ ಕೊನೆಯಲ್ಲಿ ತಮ್ಮ ಭಾಷ್ಯವನ್ನು ಮುಗಿಸಿದರು ಎಂಬ ಶಂಕೆಗಾಗಲಿ ಪರಿಹಾರವು ದೊರಕುವುದಿಲ್ಲ. ಆದ್ದರಿಂದ ಇಂದಿನ 3 ಶಂಕೆಗಳಿಗೆ 3 ಅಧ್ಯಾಯಗಳಿಗೂ 3 ಶಂಕೆಗಳಿಗೆ ಹಿಂದಿನ 3 ಅಧ್ಯಾಯಗಳಿಗೂ 3 ಅಧ್ಯಾಯಗಳಿಗೂ ಈ 3 ಅಧ್ಯಾಯಗಳು ಸೇರಿ ಮೇಲೇನು ಹೇಳ್ಬಿಡ್ತಾನೆ. ಪರಾಪರ ಬ್ರಹ್ಮನಾದ ಪರಮಾತ್ಮನ ವಿಚಾರವನ್ನು ಮಾಡುವುದರಿಂದ ಇದಕ್ಕೆ ಆತ್ಮ ಷಟ್ಕವೆಂದು ಹೆಸರು. ಪರಮಾತ್ಮನ ಹೆಸರು ಬಂದಿದೆ ಎಂದು ಬಗೆಯುವುದು ಹೆಚ್ಚು ಯುಕ್ತವಾಗಿರುತ್ತದೆ. ಅದಿಲ್ವಾ? ಯಾಕೆ ಬಿಟ್ಬಿಡ್ತೀಯಾ? ಬಗೆಯುವುದು ಹೆಚ್ಚು ಯುಕ್ತವಾಗಿರುತ್ತದೆ. ಈ ಉಪನಿಷತ್ತಿನ ಇದಕ್ಕನುಗುಣವಾಗಿ ಈ ಶಂಕರಾಚಾರ್ಯಕೃತ ಭಾಷ್ಯವೆಂಬ ಹೆಸರಿನಿಂದ ಈ 6 ಅಧ್ಯಾಯಗಳಿಗೂ ಒಟ್ಟು ಭಾಷ್ಯವಿರುವ ಒಂದು ಹಸ್ತಲಿಖಿತ ಪ್ರತಿಯು ನನಗೆ ಸಿಕ್ಕಿರುತ್ತದೆ. ಆ ಪ್ರತಿಯಲ್ಲಿ ಮೊದಲನೆಯ 3 ಅಧ್ಯಾಯಗಳ ಭಾಷ್ಯತೆಗೆ ಮುದ್ರಿತವಾಗಿರುವ ಪ್ರಸಾದವಿರುವ 3 ಅಧ್ಯಾಯಗಳ ಭಾಷ್ಯವೂ ಇದೆ. ಬೇರೆ ಕೈ ಬರಹದ ಪ್ರತಿಗಳು ಎಲ್ಲಿಯಾದರೂ ದೊರೆತಾವೆಂಬ ಪ್ರತ್ಯಾಶೆಯಿಂದ ಈ ಪೂರ್ವ ಭಾಗವನ್ನು ಇವರಿಗೆ ಪ್ರಕಟಿಸದೇ ಇರುತ್ತೇವೆ. ಇದಂತಿರಲಿ, ಈ ಮೇಲೆ ಹೇಳಿದ ಕಾರಣಗಳಿಂದ ಐತರೇಯೋಪನಿಷತ್ ಭಾಷ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ 6 ಅಧ್ಯಾಯಗಳನ್ನು ಒಟ್ಟುಗೂಡಿಸಿಕೊಂಡು ನೋಡುವುದು ಅವಶ್ಯವೆಂಬುದನ್ನು ಓದುವುದಕ್ಕೆ ಇಟ್ಟಿರಬೇಕು. ಆಚಾರ್ಯರು ಈ ಸಿಪ್ಪಿಯಲ್ಲಪ್ಪ ಆಚಾರ್ಯ ಅಲ್ವಾ ಈ ಭಾಷೆ ಅರ್ಥ ಮಾಡಿಕೊಳ್ಳುವುದು ನನ್ನಲ್ಲಿ ಇದೆಯದು. ಅದಕ್ಕೆ 6 ಅಧ್ಯಾಯ ಮಾಡ್ಕೊಂಡು ನೋಡುವುದು ಆಯ್ತು. ಆಚಾರ ನೋಡುವುದು ಅವಶ್ಯವೆಂಬುದನ್ನು ಓದುಗರು ಇಟ್ಟಿರಬೇಕು. ಆಚಾರ್ಯರು ಈ 6 ಅಧ್ಯಾಯಗಳ ಅಭಿಪ್ರಾಯವನ್ನು ಒಟ್ಟಾಗಿಯೇ ಇಟ್ಟುಕೊಂಡು ವಿಚಾರ ಮಾಡುತ್ತಿರುತ್ತಾರೆಂಬುದು ಮಾಡಿರುತ್ತಾರೆ. ಭಾಷ್ಯದಲ್ಲಿ ಮುಖ್ಯಾಂಶಗಳು. ಈ ಉಪನಿಷತ್ತಿನಲ್ಲಿ ಮುಖ್ಯವಾಗಿ ಕರ್ಮ ಸಂಬಂಧವಿಲ್ಲದ ಆತ್ಮನ ವಿಚಾರವನ್ನೇ ಹೇಳಿದೆ ಎಂಬುದೊಂದು. ಆತ್ಮನು ಅದ್ವಿತೀಯ ನಿರ್ವಿಶೇಷ ಚಿನ್ಮಾತ್ರನು ಎಂಬುದೊಂದು. 2 ವಿಚಾರಗಳನ್ನು ಭಾಷ್ಯಕಾರರು ಚರ್ಚೆಗೆ ತೆಗೆದುಕೊಂಡಿರುತ್ತಾರೆ. ಇವೆರಡೂ ಸಿದ್ಧಾಂತಕ್ಕೆ ಅಡಿಗಟ್ಟಾಗಿರುವುದರಿಂದ ಇವುಗಳ ವಿಷಯಕ್ಕೆ ಭಾಷ್ಯದಲ್ಲಿ ಅನುಸರಿಸಿರುವ ವಿಚಾರಣೆಯನ್ನು ಸಂಕ್ಷೇಪವಾಗಿ ಮಾಡಿರುವುದು ಪ್ರಯೋಜನಕರವಾಗುತ್ತದೆ. ಆತ್ಮಜ್ಞಾನ, ಕೇವಲ ಆತ್ಮಜ್ಞಾನ. 2ನೆಯ ಆರಣ್ಯಕದಲ್ಲಿ ಪ್ರಾಣವೆಂಬ ಅಪರಬ್ರಹ್ಮದ ಉಪಾಸನೆ ಇದೆ. ಆದ್ದರಿಂದಲೇ ಅದನ್ನು ಕರ್ಮಕ್ಕೆ ಸಂಬಂಧಪಡಿಸಿಯೇ ಉಪದೇಶ ಮಾಡಿರುವುದರಿಂದಲೂ ಈ ಉಪನಿಷತ್ತು ಮುಗಿದ ಬಳಿಕ ಮತ್ತೆ ಸಂಹಿತೋಪಾಸನೆಯನ್ನು ಹೇಳಿರುವುದರಿಂದಲೂ ನಡುವೆ ಉಪನಿಷತ್ತಿನಲ್ಲಿರುವ ಆತ್ಮಜ್ಞಾನವು ಕರ್ಮಕ್ಕೆ ಪಟ್ಟದ್ದೇ ಎಂದು ಜ್ಞಾನ ಕರ್ಮ ಸಮುಚ್ಚಯವಾದಿಗಳು ಕಲಿಸುತ್ತಾರೆ. ಪೂರ್ವ ಪಕ್ಷೀಯ ಅಭಿಪ್ರಾಯವೇನೆಂದರೆ, ಹಿಂದಿನ ಭಾಗದಲ್ಲಿ ಪ್ರಾಣವು ಸರ್ವಾತ್ಮನು ಎಂದು ಉಪಸಂಹಾರ ಮಾಡಿರುವಂತೆ ಇಲ್ಲಿಯೂ ಆತ್ಮನು ಸರ್ವರ ಆತ್ಮನೆಂದು ಉಪಸಂಹಾರ ಮಾಡಿರುತ್ತದೆ. ಅಲ್ಲಿ ಸೂರ್ಯನಲ್ಲಿರುವ ಪ್ರಾಣನೂ ನಮ್ಮ ಶರೀರದಲ್ಲಿರುವ ಪ್ರಜ್ಞಾತ್ಮನೂ ಒಬ್ಬನೇ ಎಂದು ಹೇಳಿರುವಂತೆ
ಇಲ್ಲಿಯೂ ಪ್ರಜ್ಞಾನವು ಬ್ರಹ್ಮವು ಎಂದು ಹೇಳಿರುತ್ತದೆ. ಉಪನಿಷತ್ತಿನ ಮುಂದೆ ಬರುವ ಸಂಹಿತೋಪನಿಷತ್ತಿನಲ್ಲಿಯೂ ಎಲ್ಲರ ಆತ್ಮನಾಗಿರುವ ಬ್ರಹ್ಮವು ಪ್ರಾಣನೇ ಎಂದು ಹೇಳಿರುತ್ತದೆ. ಆದ್ದರಿಂದ ಸಗುಣ ಬ್ರಹ್ಮವು ಜಗಜ್ಜನ್ಮಾದಿ ಕಾರಣವೆಂದು ಉಪಾಸನೆ ಮಾಡಬೇಕೆಂದು ತಿಳಿಸುವುದಕ್ಕೆ, ಅಥವಾ ಕರ್ಮವನ್ನು ಮಾಡದೇ ಇರುವಾಗ ಬರಿಯ ಆತ್ಮನನ್ನೇ ಉಪಾಸನೆ ಮಾಡಬೇಕೆಂದು ತಿಳಿಸುವುದಕ್ಕೆ, ಅಥವಾ ಈ ಆತ್ಮನು ತನಗಿಂತ ಬೇರೆಯಲ್ಲವೆಂದು ಉಪಾಸನೆ ಮಾಡಬೇಕೆಂದು ತಿಳಿಸುವುದಕ್ಕೆ ಉಪನಿಷತ್ತು ಬಂದಿರುತ್ತದೆ. ಕರ್ಮತ್ಯಾಗ ಪೂರ್ವಕವಾಗಿ ಆತ್ಮಜ್ಞಾನವನ್ನು ಸಂಪಾದಿಸಬೇಕು ಬೇಕೆಂದು ಇಲ್ಲಿಯೇ ಹೇಳಿಲ್ಲ. ಕರ್ಮದೊಡನೆ ಆತ್ಮೋಪಾಸನೆಯನ್ನು ಮಾಡಬೇಕೆಂದು ಉಪನಿಷತ್ತಿನ ತಾತ್ಪರ್ಯವು. ಬದುಕಿರುವವರೆಗೆ ಕರ್ಮವನ್ನು ಮಾಡುತ್ತಲೇ ಇರಬೇಕೆಂದು ಹುಟ್ಟಿದವರೆಲ್ಲ ಋಣತ್ರಯವನ್ನು ತೀರಿಸಲೇಬೇಕೆಂದು ಕರ್ಮವನ್ನು ವಿಧಿಸುವ ಶ್ರುತಿಯು ಈ ಅಭಿಪ್ರಾಯಕ್ಕೆ ಬೆಂಬಲವಾಗಿರುತ್ತದೆ. ಹೌದಾ? ಸಿದ್ಧಾಂತ ಉತ್ತರವೇನೆಂದರೆ, ಎಲ್ಲರ ಆತ್ಮನಾದ ಬ್ರಹ್ಮದ ಜ್ಞಾನವನ್ನು ಇಲ್ಲಿ ಹೇಳಿರುತ್ತದೆ, ಉಪಾಸನೆಯನ್ನು ಹೇಳಿಲ್ಲ. ಈ ಆತ್ಮಜ್ಞಾನ ಉಂಟಾದ ಬಳಿಕ ಕರ್ಮದಿಂದ ಆಗುವ ಪ್ರಯೋಜನವು ಬೇಕಾಗುವುದೇ ಇಲ್ಲ. ಆದ್ದರಿಂದ ಈ ಜ್ಞಾನವು ಕರ್ಮಿಗೆ ಹೇಳಿದ್ದಲ್ಲ. ಬದುಕಿರುವವರಿಗೆ ಕರ್ಮವನ್ನು ಮಾಡಬೇಕೆಂದು ವಿಧಿಸಿರುವುದು, ಋಣತ್ರಯವನ್ನು ತೀರಿಸಲೇಬೇಕೆಂದು ವಿಧಿಸಿರುವುದು ಆತ್ಮಜ್ಞಾನಿಗಳಲ್ಲದವರಿಗಾಗಿ. ಆತ್ಮಜ್ಞಾನವಿಲ್ಲದವರು ಕೂಡ ವ್ಯಕ್ತರಾದರೆ ಕರ್ಮ ಸನ್ಯಾಸವನ್ನು ಮಾಡಿ ಆತ್ಮನಿಷ್ಠೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ಶ್ರುತಿಯಲ್ಲಿದೆ. ಆದ್ದರಿಂದ ಮುಮುಕ್ಷುಗಳಲ್ಲದ ಅಜ್ಞರಿಗೆ ಮಾತ್ರ ಕರ್ಮವಿಧಿಯು ಸಂಬಂಧಿಸಿರುತ್ತದೆ ಎಂದು ತಿಳಿಯಬೇಕು. ಕರ್ಮೋಪಾಸನೆಗಳ ಸಮುಚ್ಚಯಕ್ಕೆ ದೇವತಾಪ್ಯಯ, ಉಪಾಸನೆ ಮಾಡಿದ ದೇವತೆಯಲ್ಲಿ ಸೇರಿ ಹೋಗುವುದು ಎಂಬುದು ಪರಮ ಫಲವು. ಆದರೆ ದೇವತೆಗಳು ಸಂಸಾರ ಕ್ಷೇತ್ರದಲ್ಲಿಯೇ ಇರುವುದರಿಂದ ಸಮುಚ್ಚಯದಿಂದಲೂ ಮುಕ್ತಿಯು ದೊರಕಲಾರದು. ಕರ್ಮವನ್ನು ಮಾಡಿ ಚಿತ್ತಶುದ್ಧಿಯನ್ನು ಹೊಂದಿ ಜ್ಞಾನದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬೇಕೆಂಬುದು ಶ್ರುತಿಯ ಅಭಿಪ್ರಾಯವೇ ಹೊರತು ಕರ್ಮವನ್ನೂ ಜ್ಞಾನವನ್ನೂ ಒಂದೇ ಕಾಲದಲ್ಲಿ ಸೇರಿಸಿ ಅನುಷ್ಠಾನ ಮಾಡಬೇಕೆಂಬುದಲ್ಲ. ಕರ್ಮವು ಆತ್ಮನನ್ನು ಅರಿಯದ್ದರ ಫಲವಾದ್ದರಿಂದ ಕರ್ಮವೂ ಜ್ಞಾನವೂ ಒಂದೇ ಕಾಲದಲ್ಲಿ ಒಬ್ಬನಲ್ಲಿಯೇ ಇರಲು ಆರವು. ಹಿಂದಿನ ಗ್ರಂಥ ಭಾಗದಲ್ಲಿ ಹೇಳಿರುವ ಪ್ರಾಣನು ಸವಿಶೇಷನಾಗಿರುತ್ತಾನೆ. ಅವನು ಸರ್ವಜೀವರ ಕರುಣಾತ್ಮನಾಗಿರುತ್ತಾನೆ. ಈ ಉಪನಿಷತ್ತಿನ ಭಾಗದಲ್ಲಿ ಹೇಳಿರುವ ಆತ್ಮನು ನಿರ್ವಿಶೇಷ ಜನ್ಮಾತ್ರನು. ಅವನು ಜೀವರುಗಳ ಪರಮಾರ್ಥ ಸ್ವರೂಪವೇ ಆಗಿರುತ್ತಾನೆ. ಆದ್ದರಿಂದ ಆರಣ್ಯಕದ ಈ ಎರಡೂ ಭಾಗಗಳಲ್ಲಿ ಹೇಳಿರುವ ಆತ್ಮಜ್ಞಾನವೂ ಅವುಗಳ ಫಲವಾದ ಸರ್ವಾತ್ಮ ಭಾವವೂ ಬೇರೆ ಬೇರೆಯ ಜಾತಿಯಾಗಿರುತ್ತದೆ. ಆದ ಕಾರಣ ಹಿಂದೆ ಹೇಳಿರುವ ಆತ್ಮಜ್ಞಾನವು ಕರ್ಮಕ್ಕೆ ಸಂಬಂಧಪಟ್ಟಿದ್ದರೂ ಇಲ್ಲಿ ಹೇಳಿರುವ ಜ್ಞಾನವು ಕರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲವೆಂದೇ ನಿಶ್ಚಯಿಸಬೇಕು. ನಿರ್ವಿಶೇಷ ಚಿನ್ಮಾತ್ರವಾದ ಆತ್ಮನು ಜಗತ್ತೆಲ್ಲವನ್ನೂ ಸೃಷ್ಟಿ ಮಾಡಿ ಅದರಲ್ಲಿ ಜೀವರೂಪದಿಂದ ಒಳಹೊಕ್ಕಿ ಸಂಸಾರ ಮಾಡುತ್ತಿದ್ದು ವಿಚಾರದಿಂದ ನಾನು ಚಿನ್ಮಾತ್ರ ಸ್ವರೂಪನು ಎಂದು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ ಎಂದು ಈ ಉಪನಿಷತ್ತಿನಲ್ಲಿ ವರ್ಣಿಸಿದೆಯಷ್ಟೇ. ಇದರ ಅಭಿಪ್ರಾಯವನ್ನು ಸ್ಪಷ್ಟಗೊಳಿಸುವುದಕ್ಕಾಗಿ ಆಚಾರ್ಯರು ಬರೆದಿರುವುದರ ಸಾರವೇನೆಂದರೆ, ಆತ್ಮನೆಂದರೆ ನಮ್ಮ ಸ್ವರೂಪವೇ. ಅವರಲ್ಲಿ ಶಬ್ದವೇ ಮುಂತಾದ ಗುಣಗಳು
ಯಾವುವೂ ಇಲ್ಲದ್ದರಿಂದ ಅವನನ್ನು ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಅರಿಯುವುದಕ್ಕೆ ಆಗುವುದಿಲ್ಲ. ಅವನು ಜೀವನೆಂದೇ ಅವನು ಎಲ್ಲಿದೆಯೋ ನಾವು ಜೀವನೆಂದು ಶ್ರವಣ ಮನನ ವಿಜ್ಞಾನಾದಿ ಧರ್ಮಗಳುಳ್ಳವೆಂದು ತಿಳಿಯುವುದು ಅಂತಃಕರಣದ ಶ್ರವಣಾದಿ ರೂಪವಾದ ವೃತ್ತಿಗಳಿಂದಾದ ಭ್ರಾಂತಿಯು. ಶ್ರವಣಾದಿಗಳಿಂದ ಆಗುವಂತೆ ತೋರುವ ಅರಿವು ನಮ್ಮ ಸ್ವರೂಪವೇ ಆಗಿರುವುದರಿಂದ ಅದು ನಿತ್ಯವಾಗಿರುತ್ತದೆ. ಶ್ರವಣ ಮಾಡಿದೆನು ಎಂದು ಅನಿತ್ಯವಾಗಿ ತೋರುವುದು ಅಂತಃಕರಣದ ವೃತ್ತಿಯು. ಆತ್ಮನ ಅರಿವಲ್ಲ, ನಿತ್ಯವಾದ ಅರಿವು, ಅನಿತ್ಯವಾದ ವೃತ್ತಿ ಇವುಗಳೆರಡನ್ನೂ ಬಳಸಿ ಬಿಡಿಸಿ ತಿಳಿದುಕೊಳ್ಳಲಾರದೆ ಜನರು ಆತ್ಮನ ವಿಷಯಕ್ಕೆ ಬಗೆ ಬಗೆಯ ವಿಕಲ್ಪಗಳನ್ನು ಮಾಡುತ್ತಿರುವರು. ಆತ್ಮನಲ್ಲಿ ಗುಣಗಳನ್ನು ಜೀವ, ಈಶ್ವರ, ಬ್ರಹ್ಮ ಎಂದು ಭೇದವನ್ನು ಕಲ್ಪಿಸಿರುವುದು ಈ ಆತ್ಮಜ್ಞಾನದಿಂದಲೇ. ಆತ್ಮಜ್ಞಾನದಿಂದಲೇ ಸರಿಯಾಗಿ ನೋಡಿದರೆ ಆತ್ಮನನ್ನಾಗಲಿ ಆತ್ಮನ ಭೇದವನ್ನಾಗಲಿ ಧರ್ಮಗಳನ್ನಾಗಲಿ ಅರಿಯುವುದಕ್ಕೆ ಯಾವ ಪ್ರಮಾಣವೂ ಸಾಧಕವಾಗಲಾರದು. ಏಕೆಂದರೆ ಪ್ರಮಾಣವು ಪ್ರಮೇಯವನ್ನು ವಿಷಯೀಕರಿಸಿತೇ ಹೊರತು ಪ್ರಮಾತೃವಿನ ಸ್ವರೂಪವನ್ನು ಎಂದಿಗೂ ವಿಷಯೀಕರಿಸಲಾರದು. ಆತ್ಮನು ತಾನೇ ತನ್ನ ಸ್ವರೂಪವನ್ನು ಅರಿಯುವುದಕ್ಕೆ ತನ್ನಲ್ಲಿ ಎರಡು ಅಂಶಗಳಿರಬೇಕಾಗುವುದು. ಅಥವಾ ತನ್ನನ್ನು ಅರಿಯುವುದಕ್ಕೆ ತನಗಿಂತ ಬೇರೆಯಾಗಿರುವ ಮತ್ತೊಂದು ಅರಿವು ಇದೆ ಎಂದರೆ ಅದನ್ನು ಅರಿಯುವುದಕ್ಕೆ ಮತ್ತೊಂದು ಹೀಗೆ ಕೊನೆಯಿಲ್ಲದೆ ಅರಿವುಗಳ ಸಾಲು ಬೇಕಾಗುವುದು. ಇವೆರಡೂ ಆಗಿಲ್ಲವಾದ್ದರಿಂದ ನಿತ್ಯ ಚೈತನ್ಯ ಸ್ವರೂಪವಾದ ನಿತ್ಯ ಚೈತನ್ಯ ಸ್ವರೂಪನಾದ ಆತ್ಮನನ್ನು ಅರಿಯುವುದಕ್ಕೆ ಮತ್ತೆ ಯಾವ ಪ್ರಮಾಣವೂ ಬೇಕಿಲ್ಲವೆಂದು ನಿಶ್ಚಯಿಸಬೇಕು. ಆತ್ಮನಲ್ಲಿ ಕಲ್ಪಿಸಿರುವ ಅನಾತ್ಮ ಧರ್ಮಗಳನ್ನೂ ಅಲ್ಲಗಳೆಯುವ ಶಾಸ್ತ್ರದ ಪ್ರಮಾಣದಿಂದ ಆತ್ಮನು ನಿರ್ವಿಶೇಷ ಚಿನ್ಮಾತ್ರನೇ ಎಂದು ಮನಗಾಣಬೇಕು. ಇದೇ ಆತ್ಮ ಸಾಕ್ಷಾತ್ಕಾರ. ಶಾಸ್ತ್ರ ಪ್ರಾಮಾಣ್ಯ. ಹೀಗೆ ಆತ್ಮನಲ್ಲಿಲ್ಲದ ಧರ್ಮಗಳನ್ನು ಅಲ್ಲಗಳೆಯುವುದರಿಂದ ಮಾತ್ರವೇ ಶಾಸ್ತ್ರವು ಆತ್ಮನ ವಿಷಯಕ್ಕೆ ಪ್ರಮಾಣವೆನಿಸಿರುತ್ತದೆ. ಶಾಸ್ತ್ರವು ವಿಧಿಪರವೆಂದು ಅದು ಜ್ಞಾನಿಯನ್ನು ವಿಧಿಗೆ ಕಟ್ಟು ಬೀಳಿಸುವುದೆಂದು ಕೆಲವರು ಬಗೆಯುತ್ತಾರೆ. ಅದು ಸರಿಯಲ್ಲ. ಏಕೆಂದರೆ ಶಾಸ್ತ್ರವು ಜೀವನ ಪರಮಾರ್ಥ ಸ್ವರೂಪವು ಪರಮಾತ್ಮನೇ ಎಂದು ಬೋಧಿಸುತ್ತದೆ. ಪರಮಾತ್ಮನಿಂದಲೇ ಉಂಟಾಗಿರುವ ಶಾಸ್ತ್ರವು ಪರಮಾತ್ಮನನ್ನೇ ಕರ್ಮಕ್ಕೆ ಕಟ್ಟು ಬೀಳಿಸುವುದೆಂಬುದು ಸರಿಯಲ್ಲ. ಶಾಸ್ತ್ರವು ನಿತ್ಯವೆಂಬ ಮೀಮಾಂಸಕರ ಪಕ್ಷವನ್ನು ಇಟ್ಟುಕೊಂಡರೂ ಅದು ಒಬ್ಬ ಜೀವನಿಗೆ ಕರ್ತೃತ್ವವನ್ನು ಅಕರ್ತೃತ್ವವನ್ನು ಬೋಧಿಸುತ್ತದೆ ಎಂದು ತಿಳಿಯುವುದು ವಿರುದ್ಧವಾಗಿರುತ್ತದೆ. ಆದ್ದರಿಂದ ಜ್ಞಾನವನ್ನು ಉಪದೇಶಿಸಿದ ಬಳಿಕ ಕರ್ಮವನ್ನೂ ವಿಧಿಸುತ್ತದೆ ಎಂಬುದು ಸರಿಯಲ್ಲ. ಶಾಸ್ತ್ರವು ಜೀವನಿಗೆ ಪರಮಾತ್ಮ ಸ್ವರೂಪವೇ ನೀನೆಂದು ಉಪದೇಶಿಸುತ್ತಿರುವುದರಿಂದಲೂ ಆ ಉಪದೇಶದಿಂದ ಉಂಟಾಗುವ ಜ್ಞಾನವು ಬಾಧಿತವಾಗುವುದಿಲ್ಲವಾದ್ದರಿಂದಲೂ ಶಾಸ್ತ್ರ ಪ್ರಾಮಾಣ್ಯಕ್ಕೆ ಹಾನಿಯಿಲ್ಲ ಎಂದು ಭಾಷ್ಯಕಾರರು ಶಾಸ್ತ್ರ ಪ್ರಾಮಾಣ್ಯವನ್ನು ಉಪಪಾದಿಸಿರುತ್ತಾರೆ. ಮಹಾವಾಕ್ಯ. ಜೀವ ಪರಮಾತ್ಮೈಕ್ಯವನ್ನು ಬೋಧಿಸುವ ವಾಕ್ಯಗಳನ್ನು ಮಹಾವಾಕ್ಯಗಳು ಎಂದು ಕರೆಯುವುದು ಈಗಿನ ವೇದಾಂತ ಗ್ರಂಥಗಳಲ್ಲಿ ರೂಢಿಯಾಗಿದೆ. ಮಹಾವಾಕ್ಯವೆಂಬ ಶಬ್ದವು ಈ ಉಪನಿಷತ್ತಿನ ಭಾಷ್ಯದಲ್ಲಿ ಒಂದು ಕಡೆ ವೇದಾಂತ ಮಹಾವಾಕ್ಯ ಭೇರ್ಯಾಂ ಎಂಬಲ್ಲಿ ಕೆಲವು ಪುಸ್ತಕಗಳಲ್ಲಿ ಕಂಡುಬರುತ್ತದೆ. ಆದರೆ ಅಲ್ಲಿ ಮಹಾಭೇರ್ಯಾಂ ಎಂಬ ಪಾಠಾಂತರವಿರುವುದರಿಂದಲೂ ಮಿಕ್ಕ ಭಾಷ್ಯಗಳಲ್ಲಿ
ಎಲ್ಲಿಯೂ ಮಹಾವಾಕ್ಯವೆಂಬ ಶಬ್ದವು ಕಾಣದೇ ಇರುವುದರಿಂದಲೂ ಆಚಾರ್ಯರು ಈ ಶಬ್ದವನ್ನು ಪಾರಿಭಾಷಿಕವಾಗಿ ಎಂಬುದಕ್ಕೆ ಆಧಾರವೇನೂ ಕಾಣಿಸುವುದಿಲ್ಲ. ಆದರೂ ಉಪನಿಷತ್ತುಗಳ ತಾತ್ಪರ್ಯವು ಮಹಾ ತಾತ್ಪರ್ಯವು ಆತ್ಮೈಕ್ಯವನ್ನು ತಿಳಿಸುವುದರಲ್ಲಿಯೇ ಇರುವುದರಿಂದ ಇಂಥ ವಾಕ್ಯಗಳನ್ನು ಮಹಾವಾಕ್ಯಗಳು ಎಂದು ಕರೆದರೆ ತಪ್ಪೇನೂ ಇಲ್ಲ. ಆದರೆ ಇದೊಂದು ಒಂದೊಂದು ವೇದಕ್ಕೆ ಒಂದೊಂದರಂತೆ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಎಂದು 4 ಮಹಾವಾಕ್ಯಗಳೆಂದು ಕೆಲವರು ಕಲ್ಪಿಸಿರುವುದು ಸರಿಯಲ್ಲವೆಂದೇ ಹೇಳಬೇಕಾಗಿದೆ. ಪ್ರತಿಯೊಂದು ಉಪನಿಷತ್ತಿನಲ್ಲಿಯೂ ಆತ್ಮೈಕ್ಯವೆಂದು ತಿಳಿಸಿರುತ್ತದೆ. ಆ ಅಭಿಪ್ರಾಯವನ್ನು ತಿಳಿಸುವ ವಾಕ್ಯಗಳನ್ನೆಲ್ಲ ಮಹಾವಾಕ್ಯಗಳೆಂದು ಕರೆಯುವುದೇ ಯುಕ್ತವಾಗಿರುತ್ತದೆ. ಮಹಾವಾಕ್ಯಗಳನ್ನು ಮಂತ್ರಗಳೆಂದು ಭಾವಿಸಿ ಜಪ ಮಾಡುವುದಕ್ಕೆ ವಿನಿಯೋಗಿಸಬೇಕೆಂದು ಕೂಡ ಈಗಿನ ಕೆಲವರು ಹೇಳುತ್ತಿರುವರು. ಈ ಅಭಿಪ್ರಾಯಕ್ಕೆ ಮುಖ್ಯವಾದ ಉಪನಿಷತ್ತುಗಳಲ್ಲಾಗಲಿ ಆಚಾರ್ಯರ ಭಾಷ್ಯಗಳಲ್ಲಾಗಲಿ ಎಲ್ಲಿಯೂ ಬೆಂಬಲವು ಸಿಕ್ಕುವುದಿಲ್ಲ. ಜ್ಞಾನಕ್ಕೆ ಮಹಾವಾಕ್ಯವನ್ನು ಕರಣವೆನ್ನಬೇಕೆ, ಅಂತಃಕರಣವನ್ನು ಕರಣವೆನ್ನಬೇಕೆ ಎಂಬ ಬಗ್ಗೆ ಅರ್ಥ ಆಯ್ತಾ? ಜ್ಞಾನ ಯಾವ ಸಾಧನ ಅಂತ, ಮಹಾವಾಕ್ಯ ಸಾಧನವೋ ಮನಸ್ಸಾಧನವೋ ಅಂತ ಎಂಬ ಬಗ್ಗೆ ವ್ಯಾಖ್ಯಾನಕಾರರಲ್ಲಿ 2 ಭಿನ್ನಾಭಿಪ್ರಾಯಗಳಿರುತ್ತವೆ. ಆಚಾರ್ಯರ ಭಾಷ್ಯದಲ್ಲಿ ಈ ವಿಷಯಕ್ಕೆ ಅಷ್ಟೇನೂ ಮಹತ್ವವಿಲ್ಲ. ಏಕೆಂದರೆ ವಾಕ್ಯದ ಸಹಾಯವಿಲ್ಲದ ಅಂತಃಕರಣದಿಂದಾಗಲಿ ಅಂತಃಕರಣದ ಸಂಬಂಧವಿಲ್ಲದ ಬರಿಯ ವಾಕ್ಯದಿಂದಾಗಲಿ ಜ್ಞಾನ ಉಂಟಾಗುವುದೆಂದು ಯಾರೂ ಹೇಳುವಂತಿಲ್ಲ. ಶಾಸ್ತ್ರಾಚಾರ್ಯ ಸಂಸ್ಕೃತವಾದ ಮನಸ್ಸೇ ಕರಣವು, ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಕೂಡಿದ ಶಾಸ್ತ್ರವೇ ಪ್ರಮಾಣವು ಎಂಬ ವಾಕ್ಯಗಳಿಗೆ ರೂಪಭೇದವೇ ಹೊರತು ತಾತ್ಪರ್ಯದಲ್ಲಿ ಭೇದವಿಲ್ಲ. ಆದ್ದರಿಂದ ಶಾಸ್ತ್ರಯೋನಿತ್ವ ಎಂಬ ಬಾದರಾಯಣ ಸೂತ್ರವನ್ನೂ ಬಹುಮತವನ್ನು ಅನುಸರಿಸಿ ವಾಕ್ಯವು ಬ್ರಹ್ಮಾತ್ಮ ಜ್ಞಾನಕ್ಕೆ ಕರಣವೆಂದು ಹೇಳುವುದಕ್ಕೆ ಯಾವ ಬಾಧಕವೂ ತೋರುವುದಿಲ್ಲ. ಹೌದಾ ಸುಮಂತ? ಹೇಮಂತ, ವಸಂತ, ಭಾಷ್ಯದ ವ್ಯಾಖ್ಯಾನಕಾರರು. ಈ ಉಪನಿಷತ್ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರೆದಿರುವ ಆನಂದಗಿರಿಗಳ ವಿಷಯದಲ್ಲಿ ಕೆಲವು ಮಾತುಗಳನ್ನು ಬರೆಯುವುದು ಅತ್ಯವಶ್ಯವಾಗಿರುತ್ತದೆ. ಆನಂದಗಿರಿಗಳು ಶ್ರೀ ಶಂಕರಾಚಾರ್ಯರವರ ಸಾಕ್ಷಾತ್ ಶಿಷ್ಯರೆಂಬ ನಂಬಿಕೆಯು ನಮ್ಮಲ್ಲಿ ಅನೇಕರಿಗೆ ಇರುತ್ತದೆ. ಶ್ರೀಮದ್ ಭಗವತ್ ಪೂಜ್ಯ ಪಾದ ಶಿಷ್ಯ ಕೃತೌ ಆನಂದ ಜ್ಞಾನ ಕೃತೌ ಐತರೇಯೋಪನಿಷತ್ ಭಾಷ್ಯ ಟೀಕಾಯಾಂ ದ್ವಿತೀಯೋಧ್ಯಾಯ ಎಂದು ಆನಂದಾಶ್ರಮ ಮುದ್ರಣಾಲಯದ ಪುಸ್ತಕದಲ್ಲಿ ಅಚ್ಚಾದಿಯೂ ಇದೆ. ಆದರೂ ಆನಂದಗಿರಿಯ ಎಂದು ಹೆಸರು ಪಡೆದಿರುವ ಟೀಕೆಗಳೆಲ್ಲ ಒಬ್ಬರೇ ಬರಹಗಾರರ ಕೈವಾಡವಿಲ್ಲವೆಂಬುದನ್ನು ನಾನು ಅನುವಾದದ ಪೀಠಿಕೆಗಳಲ್ಲಿ ತೋರಿಸಿಕೊಟ್ಟಿರುತ್ತೇನೆ. ಐತರೇಯದ ಟೀಕಾಕಾರರು ಸಾಯಣರ ದೀಪಿಕೆಯನ್ನು ಉದಾಹರಿಸಿ ಆನಂದಾಶ್ರಮ ಮುದ್ರಣ ಪುಟ 25, 27, 42 ಕೆಲವು ಕಡೆಗಳಲ್ಲಿ ಸಮ್ಮತಿಯನ್ನು ಮತ್ತೆ ಕೆಲವು ಕಡೆಗಳಲ್ಲಿ ತಮ್ಮ ಸ್ವಂತ ಅಭಿಪ್ರಾಯವನ್ನು ಕೊಟ್ಟಿರುತ್ತಾರೆ. ಈ ಟೀಕೆಯು ಅಭಿನವ ನಾರಾಯಣೇಂದ್ರ ಸರಸ್ವತಿ ಎಂಬವರದೆಂದು ಕಾಶ್ಮೀರದ ರಘುನಾಥ ದೇವಾಲಯದ ಕೈಪ್ರತಿಗಳಿರುವುದಾಗಿ ಆನಂದಗಿರಿ ಕೃತ ತರ್ಕ ಸಂಗ್ರಹದ
ಗಾಯಕ್ವಾಡ್ಸ್ ಓರಿಯೆಂಟ್. ಓರಿಯೆಂಟಲ್ ಸೀರೀಸ್ ಇಂಗ್ಲಿಷು ಪೀಠಿಕೆಯಲ್ಲಿ ಬರೆದಿದೆ. ಪ್ರಶ್ನೋಪನಿಷತ್ತಿನ ಭಾಷ್ಯದ ಟೀಕೆಯನ್ನು ಬರೆದವರು ಇದೇ ಅಭಿನವ ನಾರಾಯಣೇಂದ್ರ ಸರಸ್ವತಿಗಳೆಂದು ಆನಂದಾಶ್ರಮ ಮುದ್ರಣಾಲಯದಲ್ಲಿರುವ ಕೆಲವು ಕೈಬರಹದ ಪುಸ್ತಕಗಳಲ್ಲಿ ಆಧಾರವೂ ಸಿಕ್ಕುತ್ತದೆ. ಆ ಟೀಕೆಯಲ್ಲಿ ಶಂಕರಾನಂದ ಉಪನಿಷತ್ ದೀಪಿಕೆಯನ್ನು ಉದಾಹರಿಸುತ್ತದೆ. ಉದಾಹರಿಸಿರುತ್ತಿದೆ ಕಥೆಗಳು ಉದಾಹರಿಸಿರುತ್ತದೆ. ಈ ಟೀಕಾ ಇದರಿಂದ ಈ ಟೀಕಾಕಾರರು ಶಂಕರಾಚಾರ್ಯರಿಗಿಂತ ಬಹಳ ಈಚನವರೆಂದು ಸ್ಪಷ್ಟವಾಗುತ್ತದೆ. ಹಾಸ್ಯಕ್ಕೆ ಟೀಕೆಯನ್ನು ಬರೆದವರು ಆನಂದಗಿರಿಗಳೆಂಬ ಹೆಸರಿನ ಒಬ್ಬರೇ ವ್ಯಕ್ತಿಗಳೆಂದೂ ಆನಂದಗಿರಿಗಳು ಶ್ರೀ ಶಂಕರಾಚಾರ್ಯರವರ ನೇರಾದ ಶಿಷ್ಯರೆಂದೂ ಭ್ರಮೆಯಿಂದ ಇಟ್ಟುಕೊಂಡು ಭಾಷ್ಯಕ್ಕೆ ತಾತ್ಪರ್ಯವನ್ನು ನಿಶ್ಚಯಿಸುವಾಗ ಟೀಕೆಯನ್ನೇ ಉಪಯೋಗಿಸುವುದಕ್ಕೆ ಅಪಾಯಕರವೆಂಬುದಕ್ಕೆ ಐತರೇಯ ಭಾಷ್ಯವೇ ಸಾಕಾದಷ್ಟು ಆಧಾರವನ್ನು ಕೊಡುತ್ತದೆ. ಏಕೆಂದರೆ ಈ ವ್ಯಾಖ್ಯಾನಕಾರರು ಹಾಸ್ಯದಲ್ಲಿ ಪಾಠಾಂತರವನ್ನು ಕಲ್ಪಿಸಿ ಹಾಸ್ಯ ಪ್ರಕ್ರಿಯೆಯನ್ನೇ ತಲೆ ಕೆಳಗಾಗಿ ಮಾಡುವ ಅರ್ಥವನ್ನು ಸಂದರ್ಭಗಳು ಇಲ್ಲದೇ ಇಲ್ಲ. ಅವರ ಕೆಲವು ಯುಕ್ತಿಗಳು ಹಾಸ್ಯ ವ್ಯಾಖ್ಯಾನಗಳು ಬಹಳ ಶ್ಲಾಘನೀಯವಾಗಿರುತ್ತದೆ. ಕೆಲವು ಕಡೆಗಳಲ್ಲಿ ಮಾತ್ರ ಕೆಲವು ಕಡೆಗಳಲ್ಲಿ ಮಾತ್ರ ತೀರಾದಾರಿಯನ್ನು ಬಿಟ್ಟು ಹೋಗಿ ಮುಗ್ಗರಿಸಿರುತ್ತಾರೆ. ಅವರ ಅಭಿಪ್ರಾಯಗಳು ಅಸಮ್ಮತವಾದವೆಂದು ನನಗೆ ತೋರಿದ ಕಡೆಗಳಲ್ಲಿ ಟಿಪ್ಪಣಿಗಳಲ್ಲಿ ಅದನ್ನು ಸೂಚಿಸುತ್ತೇನೆ. ಹಾಸ್ಯವನ್ನು ಕನ್ನಡಿಸುವಾಗ ಎರಡು ಪ್ರಶ್ನೆ ಚಿಹ್ನೆಗಳನ್ನು ಹಾಗಿದ್ದರೆ ಭಾಷ್ಯಕ್ಕೂ ಯುಕ್ತಿಗೂ ಪೂರ ಬಿಟ್ಟು ಹೋಗಿರುತ್ತಾರೆ ಅಂತ ತಿಳಿಯಬೇಕು. ಎರಡು ಪ್ರಶ್ನೆ ಚಿಹ್ನೆಗಳನ್ನು ಹಾಕಿದ್ದರೆ ಭಾಷ್ಯಕ್ಕೂ ಯುಕ್ತಿಗೂ ಪೂರಾ ಬಿಟ್ಟು ಹೋಗಿರುತ್ತಾರೆ ಎಂಬುದನ್ನು ತಿಳಿಯಬೇಕು. ಯಾಕೆ ಸ್ವಾಮಿದು ಇಟ್ಕೋಬೇಕು. ನೀವು ಏನೇನು ಇಟ್ಕೊಂಡ್ಬಿಡ್ತೀರಾ? ಸ್ವಾಮಿ ಕಾಲದ ಇಟ್ಕೋಬೇಕು. ಅವ್ರು ಬರೆದಿದೆಯಲ್ಲ ಅವ್ರ ಪುಸ್ತಕ ಅದು ಇಟ್ಕೋಬೇಕು. ನರಸಪ್ಪನವರು ನರಸಿಂಹಮೂರ್ತಿ ಮಾಡಿದ್ನ ಇಟ್ಕೋಬಾರ್ದು. ಹಾಸ್ಯವನ್ನು ಕನ್ನಡಿಸುವಾಗ ನಾನು ಮಿಕ್ಕ ಅನುವಾದಕಾರರಂತೆ ಯಾವಾಗಲೂ ವ್ಯಾಖ್ಯಾನವನ್ನೇ ಬೆಂಬಿಡದೆ ಹಿಂಬಾಲಿಸದೆ ಇರುವುದಕ್ಕೆ ಕಾರಣವೇನೆಂಬುದು ಇದರಿಂದ ವಾಚಕರಿಗೆ ಸ್ಪಷ್ಟವಾಗುವುದೆಂದು ನಂಬಿರುತ್ತೇನೆ. ಆದರೆ ನನ್ನ ಅನುವಾದವು ಪ್ರಸ್ಥಾನತ್ರಯ ಭಾಷ್ಯದ ಪ್ರಕ್ರಿಯೆಯನ್ನು ಬಿಟ್ಟು ಒಂದು ಹೆಜ್ಜೆಯೂ ಅತ್ತಿತ್ತ ಕದಲದಂತೆ ಎಚ್ಚರಿಕೆಯಿಂದ ನೋಡಿಕೊಂಡಿರುತ್ತೇನೆ. ಹಾಸ್ಯದ ಅನುವಾದ ಆನಂದಾಶ್ರಮದ ಪ್ರತಿಯನ್ನು ಈ ಅನುವಾದಕ್ಕೆ ಮುಖ್ಯವಾದ ಆಧಾರವಾಗಿಟ್ಟುಕೊಂಡಿರುತ್ತೇನಾದರೂ ಪಾಣಿ ವಿಲಾಸ, ಶ್ರೀರಂಗಂ, ವೇದಾಂತ ವಿದ್ಯಾವಿಲಾಸ, ಮದರಾಸು ಮುಂತಾದ ಮುದ್ರಣ ಪ್ರತಿಗಳು ಹೋಲಿಗೆ ತೆಗೆದುಕೊಂಡಿರುತ್ತೇನೆ. ಈಶಕೇನ ಕಠ ಪ್ರಶ್ನೆಗಳಂತೆಯೇ ಈ ಉಪನಿಷತ್ತಿನ ಅನುವಾದವನ್ನು ಶ್ರೀ ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲೆಗೆ ಒಪ್ಪಾಗುವಂತೆ ಸಂಸ್ಕೃತ ಭಾಷೆಯ ಮೂಲದ ಸಮೇತವಾಗಿ ಬರೆದಿರುತ್ತೇನೆ. ಆನಂದಾಶ್ರಮದ ಮುದ್ರಿತ ಪ್ರತಿಯನ್ನು ಅನುವಾದಕ್ಕೆ ಮುಖ್ಯವಾಗಿ ಇಟ್ಟುಕೊಂಡಿರುತ್ತೇನಾದರೂ ಕಾರ್ಯಾಲಯ ಅವರ
ಅವರೇ ಬುಕ್ಸ್ ಎಲ್ಲ ಮಾಡ್ತಾರೆ. ಕಾಲೇಜ್ ಬಿಡ ಇದು ಕಾಯಿ ಬಿಡ ಒರಿಜಿನಲ್ ಔಟ್ಪ್ರಿಂಟ್ ಮಾಡಿರಲಿಲ್ಲ, ದುಡ್ಡು ಕೊಟ್ಟದಷ್ಟೇ. ಈ ಅನುವಾದಕ್ಕೆ ವ್ಯಾಖ್ಯಾನವೇ ಅಲ್ಲದೆ ಶ್ರೀಯುತ ಆರ್.ಜಿ. ಭಟ್ಟಾಮರವರು ಪ್ರಕಟಿಸಿರುವ ಅನುವಾದ ರಾಜಸೇವಾ ಸತ್ತ ವಿದ್ಯಾಭ್ಯಾಸದ ಇಲಾಖೆಯ ರಿಟೈರ್ಡ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ಡಿ ವೆಂಕಟರಾಮಯ್ಯನವರು ಬರೆದಿರುವ ಅನುವಾದ ಶ್ರೀಯುತ ಬಿ.ಸಿ. ಶೇಷಾಚಾರಿಯವರು ಪ್ರಕಟಿಸಿರುವ ಅನುವಾದ. ಈ 3 ಇಂಗ್ಲಿಷು ಅನುವಾದಗಳ ಸಹಾಯವನ್ನು ಅಲ್ಲಿ ತೆಗೆದುಕೊಂಡಿರುತ್ತೇನೆ. ಆದರೆ ಶಾಂಕರ ಸಿದ್ಧಾಂತಕ್ಕೆ ಅನುಗುಣವೆಂದು ಪ್ರಸ್ಥಾನತ್ರಯ ಭಾಷ್ಯದ ಹೋಲಿಕೆಯಿಂದ ತಿಳಿದು ಬಂದ ಅರ್ಥವನ್ನನುಸರಿಸಿಯೇ ಸ್ವತಂತ್ರವಾಗಿ ಕನ್ನಡಿಸಿರುವುದರಿಂದ ಒಟ್ಟಿನಲ್ಲಿ ಈ ಅನುವಾದಕ್ಕೆ ನಾನೇ ನೇರಾಗಿ ಹೊಣೆಯಾಗಿರುತ್ತೇನೆ. ಪಾಠಾಂತರಗಳಿಂದಲೂ ಶಬ್ದಸ್ಖಾಲಿತ್ಯಗಳಿಂದಲೂ ಕೂಡಿರುವುದರಿಂದ ಬಹು ಕಷ್ಟವಾಗಿ ತೋರುವ ಈ ಭಾಷ್ಯದ ಅರ್ಥವನ್ನು ತಿಳಿಯುವುದಕ್ಕೆ ಈ ಅನುವಾದವು ಜಿಜ್ಞಾಸುಗಳಿಗೆ ಒಂದಿಷ್ಟಾದರೂ ಸಹಾಯವನ್ನು ಮಾಡಿದರೆ ನಾನು ಕೃತಕೃತ್ಯನು. ಆಯ್ತಾ? ಪರಮೇಶ್ವರನ ದಯದಿಂದ ಈ ಆರಣ್ಯಕದ ಹಿಂದಿನ 3 ಅಧ್ಯಾಯಗಳ ಭಾಷ್ಯವನ್ನು ಪ್ರಕಟಿಸುವ ಯೋಗವು ದೊರೆತದೆ. ಇನ್ನೂ ಕೆಲವು ವಿಚಾರಗಳನ್ನು ಅದರ ಪೀಠಿಕೆಯಲ್ಲಿ ಅರಿಕೆ ಮಾಡಿಕೊಳ್ಳುವೆನು. ಈಗಿನ ಅನುವಾದವನ್ನು ಉತ್ತಮಗೊಳಿಸುವುದಕ್ಕೆ ಅನುಕೂಲಿಸುವ ಸೂಚನೆಗಳನ್ನು ಕಳಿಸಿಕೊಡುವವರಿಗೆ ನಾನು ಕೃತಜ್ಞನಾಗಿ ಮುಂದಿನ ಮುದ್ರಣದಲ್ಲಿ ಅವರ ಲಾಭವನ್ನು ಪಡೆಯುವೆನು. ಎಲ್ಲಿ ಸುಬ್ರಹ್ಮಣ್ಯ ಶರ್ಮಾ ಎಲ್ಲಂಬಳಸೆ ತೆಗೆದುಬಿಡಿದಾರಗಳ ಸಹ ಅಪರ ಬ್ರಹ್ಮ ವಿಷಯ ವಿಜ್ಞಾನೇನ. ಓದಿ. ಓಂ ವಾಂಗ್ ಮೇ ಮನಸಿ ಪ್ರತಿಷ್ಠಿತ ಮನೋ ಮೇ ವಾಕ್ಯ ಪ್ರತಿಷ್ಠಿತಂ ಆವಿರಾವಿರ್ಮಯೇಧಿ ತೇಜಸ್ಯ ಮಹಾನಿಷ್ಠಃ सुतं मे मा प्रहासीः अनेन धीतेन अहोरात्रान् सन्दधामि सुतं वदिष्यामि सत्यं वदिष्यामि मामवतु वक्तारमवतु वक्तारम्. ओम शांति शांति शांति. कर्म ಮೇ ಮನಸ್ಸಿ ವಾಕ್ ಪ್ರತಿಷ್ಠಿತ. ನನ್ನ ಮನಸ್ಸಿನಲ್ಲಿ ವಾಕು ನೆಲೆ ನಿಂತಿದೆ. ವಾಕು ನಿಂತಿರೋದಲ್ಲೇ ನನ್ನ ಮನಸ್ಸಿನಲ್ಲಿ ಮನಸ್ಸು ಏನು ಯೋಚನೆ ಮಾಡುತ್ತೆ ಅದನ್ನು ಹೇಳುತ್ತೆ. ಮನೋಮೇ ವಾಕ್ಯ ಪ್ರತಿಷ್ಠಿತ. ಮನಸ್ಸು ಕೂಡ ತಾನು ಹೇಳಬೇಕಾದನ್ನು ಹೇಳಕ್ಕೆ ಮನಸ್ಸಿನಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ವಾಕಿನಲ್ಲಿ ಮನಸ್ಸು ಕೂಡ ವಾಕಿನಲ್ಲಿ ನೆಲೆ ನಿಂತಿದೆ. ವಾಕು ಮನಸ್ಸಿನಲ್ಲಿ, ಮನಸ್ಸು ವಾಕಿನಲ್ಲಿ ನೆಲೆ ನಿಂತಿದೆ. ಆಮೇಲೆ ಆವಿಹಿ ಏನು ಪ್ರಕಟವಾದದ್ದಾಗಿ ಮೇ ಆವಿಹಿ ಏರಿ ಹೆಚ್ಚೆಚ್ಚಾಗಿ ತೋರ್ಕೋ. ಆವಿರಾವಿಹಿನ ಹೆಚ್ಚೆಚ್ಚಾಗಿ ಪ್ರಕಟವಾಗಿ ನೀನು ಅಭಿವೃದ್ಧಿ ಹೊಂದು, ಏಧಿಯಿಂದ ಹೊಂದು ಆಗುವುದು. ಮೇ ವೇದಸ್ಯ ಆನಿಸ. ವೇದವನ್ನು ನೀವು ತರುವರಾಗಿದ್ದೀರಾ. ವಾಕು ಮನಸ್ಸುಗಳು ಹೇಳ್ತಿರೋದು. ಇಲ್ಲಿ ವಾಂಗ್ ಮನಸ್ಸುಗಳಿರ ನೀವು ವೇದವನ್ನು ನೀವು
ತರುವವರಾಗಿದ್ದೀರಾ. ಶ್ರುತಂ ಮೇ ಪ್ರಹಾರಿ ಮೇ ಶ್ರುತಂ ಮಯಾ ಶ್ರುತಂ ಅಂತ ನಾನು ಏನು ಕೇಳಿದ್ದೀನೋ ಅದನ್ನ ಬಿಟ್ಟು ಹೋಗದಿರಂತೆ ಮಾಡಿ, ಬಿಟ್ಟು ಹೋಗದಿರೋಂಗೆ ಆಗಲಿ. ಅನೇನಾಧೀನ ಈ ಅಧ್ಯಯನದಿಂದ ಈ ಏನು ಅಧ್ಯಯನ ಮಾಡ್ತೀನಿ ಇದರಿಂದ ಅಹೋರಾತ್ರಾನ್ ಸಂಧಾಮಿ ಅಹೋರಾತ್ರಿಗಳೆಲ್ಲ ನಾನು ಕೂಡಿಸುತ್ತೇನೆ, ಅಹೋರಾತ್ರಿ ಪೂರ್ತಿ ಅಧ್ಯಯನ ಮಾಡುವನಾಗಿರ್ತೇನೆ. ಸತ್ಯಂ ವದಿಷ್ಯಾಮಿ ಶಾಸ್ತ್ರಾರ್ಥವನ್ನೇ ಹೇಳುತ್ತೇನೆ, ಸತ್ಯಂ ವದಿಷ್ಯಾಮಿ ಅದರಂತೆ ನಡ್ಕೊಂಡು ಹೇಳುತ್ತೇನೆ. ತದು ಅಂದ್ರೆ ಆ ಪರಿಸಪ್ರದ ಬ್ರಹ್ಮವು ನನ್ನನ್ನು ಕಾಪಾಡಲಿ. ಅವತ್ತು ಪಾಠ ಹೇಳ್ಕೊಳ್ತ ಗುರುಗಳನ್ನು ಕಾಪಾಡಲಿ. ಅವತ್ತು ಅವತ್ತು ವಕ್ತಾರಂ ಆದರಾರ್ಥ ಪ್ರದರ್ಶನಂ. ಓಂ ಶಾಂತಿ ಶಾಂತಿ ಶಾಂತಿ. ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪತ್ರೆ ನಿವಾರಣೆ ಆಗಲಿ. ಪರಿಸಮಾಪ್ತಂ ಕರ್ಮ ಸಹ ಅಪರ ಬ್ರಹ್ಮ ವಿಷಯ ಏಕೈವಾಗ್ರಾಸೀತ್ ನಾನ್ಯ ಕಿಂಚನ ಮಿಷದ್ ಈಕ್ಷಿತ ಲೋಕಾನ್ ಸುಜಾಯಿತಿ ಸೈಮಾನ್ ಲೋಕಾನ್ ಸೃಜತ ಅಂಭೋ ಬರೀಚಿರ್ಮರಮಾಪಃ ಅಧೋಂಬ ಪರೇಣ ದಿವಂ ಜೌಃ ಪ್ರತಿಷ್ಠಾ ಅಂತರಿಕ್ಷಂ ಮರೀಚಯಃ ಪೃಥಿವೀ ಮರಃ ಯಾ ಅಧಸ್ತಾತ್ ಆಪಃ ಸೈಕ್ಷತ ಇಮೇನು ಲೋಕಾಃ ಲೋಕಪಾಲಾನ್ ಸೃಜಾಯಿತಿ ಸ್ವೋದ್ಯೈವ ಪುರುಷಂ ಸಮುದ್ಧತ್ಯಮೂರ್ಛಯತ್ ತಮಭ್ಯತಪತ್ ತಸ್ಯಾಭಿತಪ್ತಸ್ಯ ಮುಖಂ ನಿರಭಿಜ್ಯತ ಯಥಾಂಡಂ ಮುಖಾದ್ವಾಗ್ವಾಚೋ ಅಗ್ನಿಃ ನಾಸಿಕೆ ನಿರಭಿಜ್ಯೇತ ನಾಸಿಕಾಭ್ಯಾಂ ಪ್ರಾಣಃ ಪ್ರಾಣಾದ್ವಾಯುಃ ಚಕ್ಷುಷಿ ನಿರಭಿಜ್ಯೇತ क्षिभ्यां चक्षुः चक्षुषादित्यः कर्णो निरभिज्येत कर्णाभ्यां श्रोत्रं श्रोत्रादिशः तं निरभिज्येत त्वचोरो मानी त्वमभ्य ओषधि वनस्पतयः हृदयं निरभिज्येत हृदयान् मनः मनसश्चन्द्रमाः नाभिर्निरभिज्यत नाभ्य अपानः अपानान् मृत्युः शिष्णं निरभिज्यत शिष्णाद्रेतो रेतसः आपः ಸಾಕ ನಾಳೆ ಹೇಳ್ಕೊಳ್ಳಿ ಒನ್ನೊಮ್ಮ ಬರ್ಮಾದಿ ಬೇಡಿ ಕಾವ್ಯ ಚೆನ್ನಾಗಿದೆ. ಹೇಳ್ಬೋದು ಕಾವ್ಯ ಚೆನ್ನಾಗಿರ್ಬೋದು ಅನ್ಸುತ್ತೆ. ಪ್ರಸಮಾಪ್ತಂ ಕರ್ಮ ಸಹ ಅಪರ ಬ್ರಹ್ಮ ವಿಷಯ ವಿಜ್ಞಾನೇನ. ಕರ್ಮವು ಇಲ್ಲಿಗೆ ಮುಗಿಯಿತು. ಕರ್ಮ ಅಂದ್ರೆ ಅಗ್ನಿಹೋತ್ರಾದಿ ಕರ್ಮ. ಯಾವುದೊಡನೆ ಅಂದ್ರೆ ಅಪರ ಬ್ರಹ್ಮ ಅಪರ ಬ್ರಹ್ಮವನ್ನ ಅಂದ್ರೆ ಹಿರಣ್ಯಗರ್ಭಾದಿ ಬ್ರಹ್ಮವನ್ನ ವಿಷಯ ಮಾಡಿಕೊಂಡಂತಹ ವಿಜ್ಞಾನ ಅಂದ್ರೆ ಉಪಾಸನೆ. ಆ ಉಪಾಸನೆಯೊಡನೆ ಕರ್ಮವನ್ನು ಹೇಳಿ ಮುಗಿಸಿದ್ದಾಯಿತು ಅಂತ. ಇದುವರೆಗೆ ಹಿಂದಕ್ಕೆ ಏನಾಯ್ತು ಅಂತ ಸಂಬಂಧ ಬರ್ತಾ ಇದ್ದಾರೆ. ಹಿಂದಿನ
ಎರಡು ಇದರಲ್ಲಿ ಆರಣ್ಯಕದಲ್ಲಿ ಇದು ಬರುತ್ತೆ, ಪ್ರಾಣೋಪಾಸನ ವಿಚಾರ ಬರುತ್ತೆ. ಆ ಪ್ರಾಣೋಪಾಸನೆ ಅಪರ ಬ್ರಹ್ಮ ಉಪಾಸನೆ. ಅದಕ್ಕೆ ಕರ್ಮ ಜೊತೆಯಲ್ಲೂ ಮಾಡ್ಬೋದು, ಸ್ವತಂತ್ರವಾಗಿಯೂ ಮಾಡ್ಬೋದು. ಸ್ವತಂತ್ರವಾಗಿಯೂ ಸಹ ಕರ್ಮ ಜೊತೆಯಲ್ಲೂ ಮಾಡಬಹುದಾದಂತಹ ಅಪರ ಬ್ರಹ್ಮ ವಿಷಯದ ವಿಜ್ಞಾನದೊಡನೆ ಕರ್ಮ ವಿಚಾರವನ್ನು ಹೇಳಿ ಮುಗಿಸಿದ್ದಾಯಿತು. ಸೈಷಾ ಕರ್ಮಣೋ ಜ್ಞಾನಸಹಿತಸ್ಯ ಪರಾಗತಿ ಉಕ್ತ ವಿಜ್ಞಾನದ್ವಾರೇಣ ಉಪಸಂಹೃತ. ಇದು ಜ್ಞಾನಸಹಿತಸ್ಯ ಕರ್ಮ, ಉಪಾಸನಾ ಸಹಿತವಾದ ಕರ್ಮದ ಪರಾಗತಿ, ಹೆಚ್ಚಿನ ಗತಿ ಯಾವುದೋ ಆ ಹಿರಣ್ಯಗರ್ಭ ಪ್ರಾಪ್ತಿ ಅನ್ನೋದು. ಅದು ಉಕ್ತ ವಿಜ್ಞಾನ. ಉಕ್ತ ಅಂದರೆ ಉಕ್ತ ವಿಜ್ಞಾನ ದ್ವಾರೇಣ ಪ್ರಾಣೋಪಾಸನೆಯ ಮೂಲಕವಾಗಿ ಆ ಗತಿಯನ್ನು ಹೇಳ್ತಾ ಉಪಸಂಹಾರ ಮಾಡಿದ್ದಾಯಿತು. ಹಿಂದಿನ ಭಾಗದಲ್ಲಿ ಹಿರಣ್ಯಗರ್ಭೋಪಾಸನೆಯನ್ನು ಅದನ್ನು ಉಕ್ತ ಅಂತ ಹೇಳಿ, ಪ್ರಾಣನ ಉಕ್ತ ಅಂತ ಹೇಳಿ ಆ ಉಕ್ತ ಸಂಬದ್ಧವಾದ ಪ್ರಾಣೋಪಾಸನೆಯನ್ನು ಹೇಳುತ್ತಾ ತನ್ನಿಮಿತ್ತವಾದಂತಹ ಬ್ರಹ್ಮಲೋಕ ಕೃತಿಯನ್ನು ಹೇಳಿ ಮುಗಿಸಿದ್ದಾಯಿತು. ಏತತ್ ಸತ್ಯಂ ಬ್ರಹ್ಮ ಪ್ರಾಣಾಖ್ಯಂ ಏಷ ಏಕೋ ದೇವಃ ಏತಸ್ಯೈವ ಪ್ರಾಣಸ್ಯ ಸರ್ವೇ ದೇವಾಃ ವಿಭೂತಯಃ. ಇದು ಸತ್ಯವಾದ ಬ್ರಹ್ಮವು ಯಾವುದೋ ಪ್ರಾಣವೆಂಬುದು. ಸತ್ಯವಾದ ಬ್ರಹ್ಮ ಅಂದರೆ ವ್ಯಾವಹಾರಿಕ ಸತ್ಯ, ವ್ಯಾಕೃತ ಸತ್ಯ, ಪರಮಾರ್ಥ ಸತ್ಯ ಅಲ್ಲ. ಎಲ್ಲ ದೇವತೆಗಳು ಇವನ ವಿಭೂತಿಗಳು. ಎಲ್ಲ ಪ್ರಾಣಬ್ರಹ್ಮ ಹಿರಣ್ಯಗರ್ಭ ಬ್ರಹ್ಮನ ಅಂಗಗಳೇ, ಅವಯವಗಳೇ ಇಂದಾದಿ ಎಲ್ಲ ದೇವತೆಗಳು. ಅದೇ ಅವನ ವಿಭೂತಿ. ಅಂಗ ಅನ್ಯ ದೇವತಾ ಹೇಳಾರು. ಏತಸ್ಯ ಪ್ರಾಣಸ್ಯ ಆತ್ಮಭಾವಂ ಗಚ್ಚನ್ ದೇವತಾ ಅಪ್ಯೇತಿ ಇತ್ಯುಕ್ತಂ. ಈ ಪ್ರಾಣನ ಆತ್ಮಭಾವ ಅಂದ್ರೆ ಅದೇ ನಾನು ಅಂತ ಹೊಂದುತ್ತಾ ಉಪಾಸನೆ ಮಾಡ್ತಾ 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 ಪ್ರಾಣಾತ್ಮ ಭಾವ, ಪ್ರಾಣ ಸಾಯುಜ್ಯವನ್ನು ಹೊಂದಿ ಆ ದೇವತೆಯನ್ನು ಪ್ರಾಣ ದೇವತೆಯರು ಒಂದಾಗ್ತಾನೆ. ಪ್ರಾಣದೇವತೆಯನ್ನು ಹೊಂತಾನೆ, ಪ್ರಾಣ ಸಾಕ್ಷಾತ್ಕಾರ ಹೊಂತಾನೆ ಅನ್ನೋದನ್ನ ಇಷ್ಟು ವಿಚಾರ ಹಿಂದಿನ 2-4 ವಿಚಾರ ಇಷ್ಟು ವಿಚಾರ ಹೇಳಿದ್ದಾಯಿತು ಅಂದ್ರು. ಸ್ವಯಂ ದೇವತಾಪ್ಯ ಲಕ್ಷಣ ಪರಪುರುಷಾರ್ಥ. ಈ ದೇವತೆಗಳಲ್ಲಿ ಒಂದಾಗುವುದು ಅನ್ನೋದೇನಿದೆ ಇದೇ ಹೆಚ್ಚಿನ ಪುರುಷಾರ್ಥ ಅಂತ ಕೆಲವರ ಮತ. ಇದು ಏಕದೇಶಿ ಮತ. ಏಷ ಮೋಕ್ಷ, ಇದೇ ಮೋಕ್ಷ ಅಂತ. ದೇವತಾಪ್ಯವೇ ಮೋಕ್ಷ, ಹಿರಣ್ಯಗರ್ಭನಲ್ಲಿ ಒಂದಾಗುವುದೇ ಮೋಕ್ಷ ಅಂತ ಇದು ಸಮುಚ್ಚಯವಾದಿಗಳ, ಜ್ಞಾನಕರ್ಮ ಸಮುಚ್ಚಯವಾದಿಗಳ ಅಭಿಪ್ರಾಯ. ಅದು ಜ್ಞಾನ ಅಂದ ಪ್ರಕಾರ ಉಪಾಸನೆ. ಈ ಆ ಶಂಕರಾಚಾರ್ಯರು ವಸ್ತುತಂತ್ರ ಜ್ಞಾನ ಬರ್ತದೆ ಅವರಿಗೆ. ಸಚಾಯಂ ವಿಚೋಕ್ತೇನ ಜ್ಞಾನಕರ್ಮ ಸಮುಚ್ಚಯೇನ ಸಾಧನೇನ ಪ್ರಾಪ್ತವ್ಯ ಸಹನ ಸಹ ಮೋಕ್ಷ. ಆ ಮೋಕ್ಷವು ಮೇಲೆ ಹೇಳಿದ್ದಾರೆ ಜ್ಞಾನಕರ್ಮ ಅಂದ್ರೆ ಮುಕ್ತವೆಂದು ಕಳಿಸಿಕೊಂಡ ಪ್ರಾಣದ ಜೊತೆ ಪ್ರಾಣದೊಡನೆ ಕರ್ಮವನ್ನು ಮಾಡೋದು, ಅದೇ ಜ್ಞಾನಕರ್ಮ. ಉಕ್ತಾಖ್ಯೇನ ಪ್ರಾಣೇನ ಸಹ, ಉಕ್ತವೆಂಬ ಹೆಸರಿನ ಪ್ರಾಣನೊಡನೆ ಉಪಾಸನೆ ಮಾಡೋದು, ಕರ್ಮವನ್ನ ಪ್ರಾಣನನ್ನೇ ಉಪಾಸನೆ ಮಾಡ್ತಾ ಕರ್ಮ ಮಾಡೋದು, ಅದು ಜ್ಞಾನಕರ್ಮ ಸಮುಚ್ಚಯ ಅಂತ. ಆ ಸಾಧನದಿಂದ ಪಡೆದುಕೊಳ್ಳುವಂಥದ್ದು ಯಾವುದೋ ಅಲ್ಲ ಈ ಬ್ರಹ್ಮ, ಈ ಮೋಕ್ಷ, ಇವ್ರು ಹೇಳೋ ಮೋಕ್ಷ ದೇವತಾಪ್ಯಯ, ದೇವತಾ ಸಾಯುಜ್ಯ. ನಾತಃ ಪರಮಸ್ತಿ ಏಕೇ ಪ್ರತಿಪನ್ನಾ, ಇದಕ್ಕಿಂತ ಹೆಚ್ಚಿಲ್ಲ ಅಂತ ಹೇಳಿ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೇ ಟಾಪ್ ಮೋಕ್ಷ. ಕರ್ಮೋಪಾಸನೆಯಿಂದ ಪಡೆಯುವಂತಹ ಉತ್ತಮ ಲೋಕ ಏನುಂಟು ಅದೇ ಹೆಚ್ಚಿನ ಲೋಕ ಎಂದು ತಿಳಿದಿದೆ. ತಾನ್ ನಿರಾಚಿಕೀರ್ಷು ಉತ್ತರಂ ಕೇವಲಾತ್ಮಜ್ಞಾನ ವಿಧಾನಾರ್ಥಂ ಆತ್ಮಾವಾ ಇದಮಿತ್ಯಾದ್ಯಾಹ. ಅದನ್ನು ನಿರಾಕರಣೆ ಮಾಡಬೇಕೆಂದು ಇಷ್ಟಪಟ್ಟುಕೊಂಡವರಾಗಿ ಮುಂದಿನ ಬರೀ ಕೇವಲಾತ್ಮ ಅಂದ್ರೆ ಕರ್ಮೋಪಾಸನೆಯ ಹಂಗಿಲ್ಲದ ಜ್ಞಾನ, ಕೇವಲ ಅಂದ್ರೆ ಸ್ವತಂತ್ರವಾದ ಜ್ಞಾನ, ಕರ್ಮದ ಮತ್ತು ಉಪಾಸನೆಯ ಹಂಗಿಲ್ಲದ ವಸ್ತುನಿಷ್ಠವಾದ ಜ್ಞಾನ ವಿಚಾರವನ್ನ ಹೇಳಬೇಕು, ಅದನ್ನು ವಿಧಾನ ಮಾಡಬೇಕು ಎಂಬುದಾಗಿ ಇಟ್ಕೊಂಡು ಅದಕ್ಕೋಸ್ಕರ ಉಪನಿಷತ್ತು ಆತ್ಮಾವಾಯುಧಮೇಕಯವಾಗಿ ಶುರು ಮಾಡ್ಕೋತಾ ಇದೆ. ಇದೇ ಈ ಉಪನಿಷತ್ತು ಅನುಭವ ಆಗೋದು. ಐತೆ ಉಪನಿಷತ್ತು ಅನುಭವ ಯಾವುದರಿಂದ? ಒಣಗೋಗ್ತಾ ಇರುತ್ತೆ ಗಂಟಲು.
ತುಂಬ ಒಣಗುತ್ತೆ. ಯಾಕೆ? ಆತ್ಮಜ್ಞಾನವನ್ನು ವಿಧಾನ ಮಾಡೋಕ್ಕೋಸ್ಕರವಾಗಿಯೇ ಮುಂದಿನ ಭಾಗ ಬಂದದ್ದು ಅಂತ ಅಂತಿದ್ದೀರಲ್ಲ, ಅದು ಹೆಂಗೆ ಗೊತ್ತಾಯ್ತು ನಿಮಗೆ? ಅದನ್ನು ಹೆಂಗೆ ನೀವು ತೀರ್ಮಾನ ಮಾಡ್ತೀರಾ? ಯಾವ ವಾಕ್ಯದ ಆಧಾರದ ಮೇಲೆ ಈ ಮುಂದಿನ ಆತ್ಮಾವಾದಮೇಕ ಏವಾಗ್ರ ಆಸೀತನ ಮಂತ್ರ ಸ್ವತಂತ್ರವಾದ ಜ್ಞಾನ ವಿಚಾರ ಇದು? ಇದನ್ನು ತಿಳ್ಕೊಂಡ್ರೇನೆಯೇ ನೀವು ಹೇಳುವಂತಹ ಆತ್ಯಂತಿಕ ಮೋಕ್ಷ ಎಂಬುದು ಸಿಗತ್ತೆ ಅಂತ ನೀವು ಅರ್ಥ ಮಾಡ್ತೀರಲ್ಲ, ಇದನ್ನು ಹೆಂಗೆ ನೀವು ವ್ಯಾಖ್ಯಾನ ತೆಗಿತೀರಾ ಅಂತ ಪ್ರಶ್ನೆ. ವಾಕ್ಯಗಳು ಕಥಂ ಪುನಃ ಮತ್ತೆ ಹೇಗೆ ಅಕರ್ಮ ಸಂಬಂಧಿನ ಕರ್ಮಕ್ಕೆ ಸಂಬಂಧ ಪಡೆದ ಕೇವಲವಾದ ಅಂದ್ರೆ ಉಪಾಸನೆಯೂ ಸಂಬಂಧಪಡದ ಆತ್ಮವಿಜ್ಞಾನ, ಕೇವಲವಾದ ಆತ್ಮವಿಜ್ಞಾನ ಅಂದ್ರೆ ಆತ್ಮಸ್ವರೂಪ ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದು, ಅದನ್ನು ವಿಧಾನ ಮಾಡೋಕ್ಕೋಸ್ಕರವಾಗಿಯೇ ಮುಂದಿನ ಗ್ರಂಥ ಅಂತಂತಿದ್ದೀರಲ್ಲ, ಇದನ್ನು ಹೆಂಗೆ ನೀವು ಹೇಳ್ತೀರಾ ಅಂತ ಪ್ರಶ್ನೆ. ಉತ್ತರ ಅನ್ಯಾರ್ಥ ಅನವಗಮ. ಆ ವಾಕ್ಯಗಳನ್ನು ನೋಡಿದರೆ ಅದಕ್ಕೆ ಬೇರೆ ಅರ್ಥ ತೋರ್ಬರೋದಿಲ್ಲ, ಅದನ್ನೇ ಹೇಳ್ತೀನಿ ಅಂತ ಇದ್ದಾರೆ. ಆ ವಾಕ್ಯ ಸ್ವರೂಪವನ್ನು ವಿಚಾರ ಮಾಡಿದರೆ ಅದು ನೇರಾಗಿ ತತ್ವ ತಿಳಿಸ್ಕೊಡ್ತಾ ಕೊನೆಗಂಡಿದೆ. ವಾಕ್ಯ ತಿಳಿಸಿಕೊಡುತ್ತಲೇ ವಾಕ್ಯ ಕೊನೆಗಂಡಿದೆಯಾ, ಆದ್ದರಿಂದ ಅದಕ್ಕೆ ಇನ್ನೊಂದು ಅರ್ಥ ತೋರ್ ಬರೋಲ್ಲ. ತಥಾಚ ಪೂರ್ವೋಕ್ತಾನಾಂ ದೇವತಾನಾಂ ಅಜ್ಞಾದೀನಾಂ ಸಂಸಾರಿತ್ವಂ ದರ್ಶಯಿಷ್ಯತಿ ಅಶನಾಯಾದಿ ದೋಷವತ್ವೇನ ತಂ ಅಶನಾಯ ಪಿಪಾಸಾಭ್ಯಾಂ ಅನ್ವವಾರ್ಚಸು ಇತ್ಯಾದಿನ. ಹಾಗೆಯೇ ಅಲ್ಲವೇ ಅಂತ ತೋರಿಸ್ತಾ ಇದ್ದಾರೆ. ಮುಂದೆ ನೋಡಿ, ಈ ಐತರೇಯದಲ್ಲಿ ಹಿಂದೆ 2 ಅಧ್ಯಾಯ ಆಗಿದೆ. ಹಿಂದೆ ಈ ಐತರೇಯೋಪನಿಷತ್ತಿನ ಹಿಂದೆ 2 ಅಧ್ಯಾಯ ಇದೆ. ಅಲ್ಲಿ ಪ್ರಾಣೋಪಾಸನೆ ಬಂದಿದೆ. ಅಲ್ಲಿ ಅಜ್ಞಾನಿ ದೇವತೆಗಳನ್ನೆಲ್ಲ ಪಟ್ಟಿ ಮಾಡಿದೆ, ವಿಚಾರ ಮಾಡಿದೆ. ಅಗ್ನಿ, ಆದಿತ್ಯ, ದಿಕ್ಕು, ವಾಯು, ರಿಪೀಟ್ ಆಗ್ತಾ ಇದಲ್ವಾ? ಅಜ್ಞಾನಿ ದೇವತೆಗಳಿದ್ದಾರಲ್ಲ, ಅಗ್ನಿ, ವಾಯು, ಆದಿತ್ಯ ದೇವತೆಗಳು, ಅವುಗಳು ಸಂಸಾರಿಯಾಗಿದ್ದಾರೆ ಎಂಬುದನ್ನು ತೋರಿಸ್ತಾ ಇದೆ. ಸಂಸಾರಿತ್ವಂ ದರ್ಶಯಿಷ್ಯತಿ ಮುಂದೆ ಈ ಪ್ರಶ್ನೆ ತೋರಿಸ್ತಾ ಇದೆ. ಹೇಗೆ ಹೇಳ್ತಾ, ಅವರೆಲ್ಲ ಅಶನಾಯ ದೋಷವುಳ್ಳವರಾದರು. ಅವರು ನಾವು ಏನು ಅನ್ನಮ್ಮ ಆಗಾಯ ಅಂತ, ನಮ್ಗೆ ಅನ್ನವನ್ನು ಆಗಾನ ಮಾಡು, ಅನ್ನ ತಂದು ಕೊಡು ಅಂತ ಅವ್ರು ಹೇಳ್ತಾರೆ. ಪುರುಷನರ್ಥ ನಮ್ಗೆ ಅನ್ನವಿಲ್ಲದೆ ನಾವು ನಿಲ್ಲಕ್ಕೆ ಸಮರ್ಥರಲ್ಲ. ರತೆ ಅನ್ನಂ ವಯಂ ಸ್ಥಾತು ನೋತ್ಸಾಮಹೇ ಅಂತ, ಅನ್ನವಿಲ್ಲದೆ ನಾವು ನಿಲ್ಲಕ್ಕೆ ಸಮರ್ಥರಲ್ಲ, ನಮ್ಗೆ ಅನ್ನವನ್ನು ತಂದು ಕೊಡಪ್ಪ ಅಂತೇಳಿ ಪರಮಾತ್ಮ ಅಂತ ಕೇಳಿದ್ರು, ಅದು ವಿರಾಟ್ ಪುರುಷ ಅಂತ ಕೇಳಿದ್ರು ಅಂತ ಕಥೆ ಬರುತ್ತೆ. ಈ ರೀತಿ ಅಶನಾಯಾದಿ ದೋಷವತ್ವೇನ, ಅಶನಾಯಂತ ದೋಷವುಳ್ಳವರಾಗಿದ್ದಾರೆ ಎಂದು ಹೇಳೋದ್ರ ಮೂಲಕ ಅಜ್ಞಾದಿಗಳು ಸಂಸಾರಿಯಾಗಿದ್ದಾರೆ ಎಂಬುದನ್ನು ತೋರಿಸ್ತಾ ಇದೆ. ತಮ್ಮಂದೆ ಆ ಮುಖ್ಯ ಪ್ರಾಣನನ್ನ ಅಶನಾಪಿಪಾಸರನ್ನು ಕೂಡಿಸಿಬಿಟ್ಟ. ಮುಖ್ಯ ಪ್ರಾಣನಿಗೆ ಹಸಿವು ಬಾಯಾರಿಕೆ ಇದೆ ಮೇಲೆ ಅವನ ಅಂಗವಾಗಿರುವ ಅಜ್ಞಾನ ದೇವತೆಗಳಿಗೆ ಹಸಿವು ಬಾಯಾರಿಕೆ ಇದ್ದೇ ಇರುತ್ತೆ. ಈ ರೀತಿ ಹೇಳ್ತಾ ಅವರೆಲ್ಲ ಸಂಸಾರಿಗಳು. ಒಂದು ಎಲ್ಲೆಲ್ಲಿ ಹಸಿವು ಬಾಯಾರಿಕೆ ಇದೆಯಲ್ಲ ಅದು ಸಂಸಾರ. ಪರಮಾತ್ಮನಿಗೆ ಒಬ್ಬರಿಗೆ ಹಸಿವು ಬಾಯಾರಿಕೆ ಇಲ್ಲ. ನೆಕ್ಸ್ಟ್ ಪ್ರಾಣ ಅವನ ಹಸಿವು ಬಾಯಾರಿಕೆ, ಮನಸ್ಸು ಶೋಕಮೋಹ. ಇನ್ನು ಬಾಕಿದಕ್ಕೆಲ್ಲರೂ ಹಸಿವು ಬಾಯಾರಿಕೆ ಉಂಟು, ಶೋಕಮೋಹ ಉಂಟು, ಎಲ್ಲವೂ ಉಂಟು, ಎಲ್ಲ ದೇವತೆಗಳಿಗೂ ಉಂಟು. ಅಶನಾಯ ಜಮತ್ ಸರ್ವಂ ಸಂಸಾರ ಇವ. ಅಶನಾಯಾದಿಗಳಿಂದ ಕೂಡಿದ್ದೆಲ್ಲವೂ ಸಂಸಾರವೇ. ಎಲ್ಲೇ ಆಗಲಿ ಯಾರಿಗೇ ಆಗಲಿ, ಹಸಿವಿದೆಯಾ ಸಂಸಾರ, ಶೋಕಮೋಹ ಇದೆಯಾ ಸಂಸಾರ, ಜನ್ಮ ಮರಣ ಇದೆಯಾ ಸಂಸಾರ, ಕರ್ತೃತ್ವ ಭೋಕ್ತೃತ್ವ ಇದೆಯಾ ಸಂಸಾರ. ಅಷ್ಟು ಸಂಸಾರಕ್ಕಿದೆ ಲಕ್ಷಣ. ಮತ್ತೆ ಮತ್ತೆ ಹೊಂದುತ್ತಾ ಇರ್ತಾರೆ ಅಂತ ಸಂಸಾರದ್ದು ಏನೇನು. ಪರಸ್ಯತು ಬ್ರಹ್ಮಣ ಅಶನಾಯ ಜಚ್ಚೇಶ್ವತೆ. ಪರಬ್ರಹ್ಮಕ್ಕೂ ಇದಿರಲಿ, ಪರಬ್ರಹ್ಮಕ್ಕೂ ಹಸಿವಾಯಕ್ಕೆ ಇರಲಿ. ಶ್ರುತಿ ಹೇಳ್ತಾ ಇದೆ, ಅಶನಾ ಪಿಪಾಸೆ ಶೋಕಮೋಹಂ ಜಲಾಮೃತ್ಯುಮತ್ಯೇತಿ. ಜಲಾಮೃತ್ಯುವನ್ನು ಶೋಕಮೋಹವನ್ನು ಅಶನಾ ಪಿಪಾಸನ್ನು ದಾಟಿರುತ್ತಾನೆ ಪರಮಾತ್ಮನು, ಈ ರೀತಿ ಹೇಳ್ತಾ ಇದೆ. ಆಮೇಲೆ ಅವನಿಗೆ ಅಶನಾಯಾದಿಗಳು ಇಲ್ಲ. ಭವತ್ವೇವಂ ಕೇವಲ ಆತ್ಮಜ್ಞಾನ ಮೋಕ್ಷ ಸಾಧನಂ ನ ತತ್ವ ಅಕರ್ಮ್ಯೇವ ಅಧಿಕ್ರಿಯತೆ. ಮೀಮಾಂಸಕ ಬಂದ ಇವಾಗ. ಸ್ವಾಮಿ ನೀವು ಹೇಳೋ ಹಾಗೇನೆ ಶುದ್ಧವಾದ ಆತ್ಮಜ್ಞಾನವೇ ಮೋಕ್ಷಕ್ಕೆ ಕಾರಣ ಅನ್ನೋದನ್ನು ಒಪ್ಪೋಣ. ಮೋಕ್ಷಕ್ಕೆ ಸಾಧನ ಯಾವುದೋ ಕೇವಲವಾದ ಆತ್ಮಜ್ಞಾನ. ಆದರೆ ಆ ಆತ್ಮಜ್ಞಾನಕ್ಕೆ ಅಧಿಕಾರಿ ಯಾರು? ಆತ್ಮಜ್ಞಾನ ಮಾಡ್ಕೋಬೇಕು ಹೊರಟೋರು ಯಾರು?
ಮಹಾಶಾಲಾ ಮಹಾಶ್ರೋತ್ರಿಯ ಮಾಡಿ ಅಂತ, ಸನ್ಯಾಸಿಗಳು ಮಾಡಬೇಡಿ ಅಂತ. ಸನ್ಯಾಸಿ ಯಾರೋ ಅಕರ್ಮಿ, ಅಕರ್ಮಿ ಆತ್ಮಜ್ಞಾನಕ್ಕೆ ಅಧಿಕಾರಿ, ಕರ್ಮಿ ಕರ್ಮೋಪಾಸನೆಗೆ ಅಧಿಕಾರಿ ಮಾಡಬೇಡಿ. ಜ್ಞಾನಕ್ಕೂ ಇವನನ್ನೇ ಅಧಿಕಾರಿ ಮಾಡಿ, ಜ್ಞಾನಕ್ಕೆ ಮಾತ್ರ ಬೇರೆಯವ್ರ ಅಧಿಕಾರಿಗಳು, ಕರ್ಮೋಪಾಸನೆಗೆ ಒಬ್ಬರ ಅಧಿಕಾರಿಗಳು, ಹೀಗೆ ವಿಭಾಗ ಮಾಡ್ತಿದ್ದೀರಾ ನೀವು, ಹಾಗೇನು ಬೇಕಿಲ್ಲ ಅಂತ. ಅದು ಶಂಕರಾಚಾರ್ಯ ಹಾಕಿದ ಪೂರ್ವಪಕ್ಷ ಆದ್ದರಿಂದ ಅವರ ಮನಸ್ಸಲ್ಲಿದೆ, ಈ ಆತ್ಮಜ್ಞಾನಕ್ಕೆ ಮುಖ್ಯಾಧಿಕಾರಿಗಳು ಸನ್ಯಾಸಿಗಳು ಅಂತ. ಮುಂದೆ ಅಡ್ವಾನ್ಸ್ ಆಗಿ ತಗೊಳ್ತಾ ಇದ್ದಾರೆ, ಮುಂದೆ ಹೇಳೋದ್ರಿಂದ ಅಡ್ವಾನ್ಸ್ ತಗೊಳ್ತಾ ಇದ್ದಾರೆ, ಹಿಂದೆ ಹೇಳೇ ಇಲ್ಲ. ಅಕರ್ಮಿ ಅಧಿಕಾರಿ ಎಲ್ಲಿ ಹೇಳಿದ್ದಾರೆ? ಹಿಂದೆ ಅಕರ್ಮಿ ಅಧಿಕಾರಿ ಹೇಳಿಲ್ಲ. ಆದ್ರೆ ಇವನು ಹಾಗೆ ಹೇಳ್ತಾರೆ ಅಂತ ಇಟ್ಕೊಂಡು, ಅಥವಾ ಶಂಕರಾಚಾರ್ಯ ಅವರನ್ನ ಮುಖ್ಯಾಧಿಕಾರಿ ಮಾಡಬೇಕು ಅಂತ ಅಂದ್ಕೊಂಡು ಈ ಪ್ರಶ್ನೆ ಆಗ್ತಾ ಇದ್ದಾರೆ. ಅಕರ್ಮಿಯೇ ಮುಖ್ಯಾಧಿಕಾರಿಯೋ? ಹೋಯ್ತು, ಅಕರ್ಮಿಯೇ ಅಧಿಕಾರಿ ಆಗುತ್ತಾನೇನು ಸರಿಯಲ್ಲ. ಯಾಕೆ? ವಿಶೇಷ ಅಶ್ರವಣ, ವಿಶೇಷವಾಗಿ ಕೇಳಿ ಬಂದಿಲ್ಲವಾದ್ದರಿಂದ ಮೊನ್ನೆ ಅಧಿಕಾರಿ ತರಬೇಡ. ಅಕರ್ಮಿಣ ಆಶ್ರಮ್ಯಂತರಸ ಇಹ ಶ್ರವಣ. ಟೈಮ್ ಆಯ್ತು, ಇವಾಗ ಬೇಡ. ಇನ್ನು ಈ ಪ್ರಕರಣದಲ್ಲಿ ಕರ್ಮಿ ಅಲ್ಲದೆ ಇರುವ ಮತ್ತೊಂದು ಆಶ್ರಮದ ವಿಚಾರವೇ ಇಲ್ಲ. ಅವರ ವಿಚಾರ ಇದ್ದಿದ್ರೆ ಅವನು ಹೇಳಿದ್ದು ನೀವು ಅನ್ಬೋದಾಯ್ತು. ಎಲ್ಲಿ ಸನ್ಯಾಸಾಶ್ರಮ ವಿಚಾರ ಬಂದಿದೆ? ಅಕರ್ಮಿಣ ಅಂದ್ರೆ ಕರ್ಮಿ ಅಲ್ಲದ, ಆಶ್ರಮ್ಯಂತರ ಹೇಗೆ ಸಮಾಸ? ಆಮೇಲೆ ಆಶ್ರಮ್ಯ ಅಂದ್ರೆ ಆಶ್ರಮ್ಯಾನು ಆಗಲ್ಲ, ಆಶ್ರಮೀಲಿರೋದು ಆಶ್ರಮ ಅಸ್ತಿ ಆಶ್ರಮೀ. ಹಾಗೆ ಆಶ್ರಮಿಣ ಅಂತರಂ ಆಶ್ರಮ್ಯಂತರಂ, ಆಶ್ರಮಿಣ ಅನ್ನೋದು ಆಶ್ರಮ್ಯಂತರಂ. ಆಶ್ರಮೀ ಮಾಡ್ಕೋಬೇಕು. ಆಶ್ರಮಿಗೆ ಆಶ್ರಮ್ಯಂತರವೇ ಹೊರತು ಆಶ್ರಮ್ಯನ್ ಮ್ಯಾಲ. ಶುಕ್ಲ ಶೌಕ್ಲಿಯಾಗ ಆಶ್ರಮ ಆಶ್ರಮ್ಯಾಲ, ಆಶ್ರಮಿಗೆ ಆಶ್ರಮ್ಯ ಬರೆಯೋದು ಗೊತ್ತಾಗಬೇಕು. ಪುಷ್ಕೃತ ಆಶ್ರಮೀ, ಆಮೇಲೆ ಆಶ್ರಮ್ಯಂತರ. ಆಶ್ರಮೀ ಅಂತರ ಏನಾಗುತ್ತೆ? ನ್ಯಾಯ. ಅನ್ಯೋ ಆಶ್ರಮೀ ಆಶ್ರಮ್ಯಂತರಂ ತಸ್ಯ ಆಶ್ರಮ್ಯಂತರಸ್ಯ. ಮತ್ತೊಂದು ಆಶ್ರಮ ಯಾವುದೋ? ಸನ್ಯಾಸಾಶ್ರಮ. ಅದರ ಪರಾಮರ್ಶ ಇಲ್ಲಿ ಕೇಳಿ ಬರ್ತಿದೆಯೋ? ಅಶ್ರವಣ. ಈ ಸನ್ಯಾಸಾಶ್ರಮ ವಿಚಾರ ಇಲ್ವೇ ಇಲ್ಲ ಸ್ವಾಮಿ, ನೀವು ಯಾಕೆ ಹೇಳ್ತೀರಾ ಅಂತ ಇದ್ದಾನೆ. ಯಾಕೆ ಹಿಂದ್ ನೋಡಿ, ಕರ್ಮಚ ಬೃಹತಿ ಸಹಸ್ರಲಕ್ಷಣಂ ಪ್ರಸ್ತುತ್ಯ ಅನಂತರಮೇವ ಆತ್ಮಜ್ಞಾನಂ ಪ್ರಾರಭ್ಯತೆ. ನೀನು ಹೇಳಾಗೆ ಈ ಐತರೇಯ ಕೇವಲ ಆತ್ಮಜ್ಞಾನ ಹೇಳ್ತಾ ಇದೆ ಅಂತಂದ್ರು, ಅದು ಯಾವರಿಗೆ ಆರಂಭ ಆಗಿದೆ? ಹಿಂದೆ ಬೃಹತಿ ಸಹಸ್ರದ ಶಸ್ತ್ರ ಅದನ್ನು ಹೇಳ್ಬಿಟ್ಟು ಇದನ್ನು ಶುರು ಮಾಡಿದೆ. ಬೃಹತಿ ಶಸ್ತ್ರ ಅಂದ್ರೆ ಬೃಹತಿ ಛಂದಸ್ಸಿಗೆ 36 ಅಕ್ಷರ. ಏನು ಹೇಳೋ? ಯಾವುದಕ್ಕೆ? ಒಂದೊಂದು ಅಕ್ಷರಕ್ಕೂ ಒಂದೊಂದು 1000 ಇದು. ಅಷ್ಟೇ ದಿವಸ ನಾವು ಬದುಕೋದು ಮ್ಯಾಕ್ಸಿಮಮ್. 1 ವರ್ಷಕ್ಕೆ 360 ದಿವಸ. 100 ವರ್ಷಕ್ಕೆ ಗೊತ್ತಾಗಲ್ವಾ? ನಮಗೆ 36,000 ದಿವಸ ಬದುಕೋಲ್ಲ ನಾವು. 25,000 ದಿವಸ ಬದುಕಿದ್ರೆ ಹೆಚ್ಚು. 25,000 ದಿವಸ ಬದು. 25,000 ದಿವಸಕ್ಕೆ ಎಷ್ಟಾಗುತ್ತೆ ಹೇಳೋ? 30 ವರ್ಷಕ್ಕೆ 10,000 ಆಗುತ್ತೆ. 60ಕ್ಕೆ 20,000. 60 ಆಗದೆ. ಇನ್ನು 5ಕ್ಕೆ 75,000 ಕೊಟ್ಟಕ್ಕಾಗ. 25,000 30,000 ದಿನ, ವರ್ಷ ಅಲ್ಲ. 25,000 ದಿನ ಬದುಕಿದಾನೆ ಅಂದ್ರೆ ಭಾರಿ ಹೆಚ್ಚು. ದಿನ ಅಷ್ಟೇ. ಈಗ ಎಷ್ಟು ದಿನ ಆಯ್ತು ನಮ್ದು? 20,000 ದಿವಸ ಕಳೆದೋಯ್ತು ನಮ್ದು. 60 ವರ್ಷ ಆಯ್ತಲ್ಲ. ಸಹಸ್ರ ಅಂತ ಒಂದು ಸ್ತೋತ್ರ, ಅದು 36 ಇದು 360 ಅದರಲ್ಲಿ 360 ಅಲ್ಲ 3,000 ಅಲ್ಲ 1000 ಕರೆಕ್ಟ್. 1000 ಒಂದೊಂದಕ್ಕೂ 36 ಅಕ್ಷರ ಕರೆಕ್ಟ್ ಆಯ್ತು. 1000 ಋಕ್ಕಿದೆ ಅದು. ಬೃಹತಿ ಛಂದಸ್ಸು 1000 ಋಕ್ಕಿದೆ.
ಅದು 36,000 ಆಗಿದೆ ಬೃಹತಿ. ಅಷ್ಟು ದಿವಸ ಮನುಷ್ಯ ಬದುಕ್ತಾನೆ ಅಂತ. ಬೃಹತಿ ಸಹಸ್ರ ಅಂತ ಒಂದು ಸ್ತೋತ್ರ ಶಸ್ತ್ರ, ಅದನ್ನು ಆರಂಭ ಮಾಡಿಕೊಂಡು ಅನಂತರ ಅದಾದ ಕೂಡಲೇ ಆತ್ಮಾವಾದ ಮೇಕೇವಾಗ್ರಹಿಸಿ ಅಂತ ಹೇಳಿ ಐತಿಹಾಸಿಕ ಆರಂಭವಾಗಿದೆ. ಇದು ಜ್ಞಾನ ವಿಚಾರ ಆರಂಭವಾಗಿದೆ. ಅದು ಯಾರಿಗೆ ಹೇಳಿದ್ದು? ಬೃಹತಿ ಸಹಸ್ರ ಕರ್ಮಾಂಗವಾಗಿ ಬಂದದ್ದು. ತಸ್ಮಾತ್ ಕರ್ಮಿಯೇವ ಅಧಿಕ್ರಿಯತೆ. ಆದ್ದರಿಂದ ಇದಕ್ಕೆ ಕರ್ಮಿಯೇ ಅಧಿಕಾರಿಯಾಗಿರುತ್ತಾನೆ. ಟಿಪ್ಪಣಿ ಓದು ಬೃಹತಿ ಸಹಸ್ರ ಎಂಬ ಶಾಸ್ತ್ರದಲ್ಲಿ. 36,000 ಅಕ್ಷರಗಳಿರುತ್ತವೆ. ಮಹಾವ್ರತವೆಂಬ ಕರ್ಮದಲ್ಲಿ ನಿಷ್ಕೇವಲ್ಯವೆಂಬ ಶಸ್ತ್ರವಿದೆ. ಅದಕ್ಕೆ ಪಕ್ಷಿಯ ರೂಪವನ್ನು ಕಲ್ಪಿಸಿ ಪಕ್ಷಿಯ ರೂಪ ಬಂದಿದೆಯಾ? ಪಕ್ಷಿಯ ರೂಪವನ್ನು ಕಲ್ಪಿಸಿ 10 ಅವಯವಗಳು ಪಕ್ಷಿಗೂ ಶಸ್ತ್ರಕ್ಕೂ ಹೋಲಿಕೆ ಇದೆ ಎಂದು ಹೇಳಿದ ಬಳಿಕ ಆಯಾ ಭಾಗಕ್ಕೆ ಹಂಚಿದಂತೆ ಅನೇಕ ಸೂಕ್ತಗಳನ್ನು ಅಲ್ಲಿ ಹೇಳಿರುತ್ತದೆ. ಆ ಸೂಕ್ತಗಳು ನಾನಾ ಛಂದಸ್ಸುಗಳಲ್ಲಿ ಇರುವವಾದರೂ ಒಟ್ಟು ಅಕ್ಷರಗಳನ್ನು ಲೆಕ್ಕ ಹಾಕಿದರೆ 36 ಅಕ್ಷರಕ್ಕೆ 1 ಬೃಹತಿಯಂತೆ 1,000 ಬೃಹತಿಗಳಾಗುವುದು. ಅಲ್ಲೂ ಅಗ್ನಿ ಭಾವನೆ ಮಾಡಬೇಕು. 36,000 ಅಗ್ನಿ ಅಂತೆ. ಆ ಅಗ್ನಿಯಲ್ಲಿ ಪ್ರತಿನಿತ್ಯ 36,000 ದಿನವೇ 36,000 ಅಗ್ನಿ. ಆ ಅಗ್ನಿಯಲ್ಲಿ ಎಲ್ಲ ಪ್ರಪಂಚದ ಅಷ್ಟು ಆಹುತಿ ಆಗ್ತಾ ಇದೆ. ಆ ದಿನದಲ್ಲಿ ಭಾವನೆ ಮಾಡ್ತಾ ಇದ್ದೆ ಅಗ್ನಿಮಯನಾಗಿ ಇವನು ಆ ಅಗ್ನಿದೇವತೆಗೆ ಒಂದಾಗ್ತಾನೆ ಅಂತ ಮುಂದೆ ಕಥೆ ಬರುತ್ತದೆ. ಸಾಕು, ಮದುವೆ ಓದಿ ಪುರಾಣ ಚಿಂತಾಮಣಿ.